ಜಯತಿ ಹರಿರಚಿಂತ್ಯಗ ಸರ್ವದೇವೈಕವಂದ್ಯಗ ಪರಮ ಗುರುರಭೀಷ್ಟಾವಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಗ ಸರಸಿ ಜನಯನೋಸೌ ಶ್ರೀಪತಿರ್ಮಾನದೋ ನಗ ಅಶೇಷ ವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರ ಸುರಂಗನರ್ತಕಿ ಭವ ಪ್ರಸನ್ನ ವದನೆ ಚ ಮಿಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಗೆ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಯ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಘ ವಿಷ್ಣುಭಕ್ತಿಪರಾಯಣಾಗ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವಗೇವಗೇ ಯಸ್ಯ ವಾಕ್ ಕಾಮಧೇನುರ್ನಘ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹ ವಾದಯೇತ್ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ವಿಗೀತಂ ನ ವಿಚಾರ್ಯಂ ಸ್ಯಾನ್ನ ಭಾವ್ಯಂ ನ ಫಲಪ್ರದಂ ಶೂನ್ಯಂ ಬ್ರಹ್ಮಾದ್ಯಮದ್ವೈತಂ ವಿದಿಧಿ ಗೋಚರೋ ನಯತ್. ಸ್ವಸ್ತಿಯಸ್ತು. ಆನಂದ ತೀರ್ಥರ ಉಪನ್ಯಾಸ ಭಾರತಿ ನಾತ್ಯತ್ವರ ನಾತಿರಯ ನಸ್ಖಲಂತಿ ನಿರಂತರ, ಹೆಚ್ಚು ವೇಗದ್ದೂ ಅಲ್ಲದ್ದು, ಹೆಚ್ಚು ಶಾಂತವಾಗಿಯೂ ಅಲ್ಲದ್ದು, ಮಧ್ಯಮದಲ್ಲಿ ಮಧ್ಯಮ ವಾಹಿನಿಯಾಗಿ ಎಲ್ಲರಿಗೂ ಶಾಸ್ತ್ರದ ವಿಷಯಗಳು ತಿಳಿಬೇಕು. ವಿಶೇಷವಾಗಿ ಆ ದೇವಾಲಯದಲ್ಲಿ ಸಾತ್ವಿಕ ವರ್ಗ ಏನು ಕುಳಿತುಕೊಂಡಿದೆ, ಆ ಸಾತ್ವಿಕ ವರ್ಗದಲ್ಲಿ ಮುಂದಾಳಾಗಿರುವ ತ್ರಿವಿಕ್ರಮ ಪಂಡಿತಾಚಾರ್ಯನಿದ್ದಾರೆ. ಅವರಿಗೆ ಶುದ್ಧವಾದ ತತ್ವಜ್ಞಾನವನ್ನು ಕೊಡಬೇಕು. ಆ ದೃಷ್ಟಿಯಿಂದ ಆಚಾರ್ಯರು ಎಲ್ಲ ಮತಗಳ ವಿಮರ್ಶೆಯನ್ನ ಮಾಡ್ತಾ ಬರ್ತಾ ಇದ್ದಾರೆ. ಅವರಿವರ ಬಾಯಿಯಿಂದ ಆಚಾರ್ಯರ ಮಹಿಮೆಯನ್ನ ಕೇಳಿದ್ರು ತ್ರಿವಿಕ್ರಮ ಪಂಡಿತಾಚಾರ್ಯರು. ಹೀಗಿದ್ದಾರೆ, ಅವರ ವಾಕ್ಪಟುತ್ವ ಹೀಗಿದೆ, ಅವರು ಪ್ರತಿಪಾದನೆ ಮಾಡ್ತಾ ಇದ್ರೆ ಎದುರಿಗೆ ಕುಳಿತ ವ್ಯಕ್ತಿಯ ಮನಸ್ಸಿಗೆ ಮುಟ್ಟುವಂತೆ ಪ್ರತಿಪಾದನೆ ಮಾಡ್ತಾರೆ ಅಂತ ಬೇರೆ ಜನರ ಬಾಯಿಯಲ್ಲಿ, ತಮ್ಮ ತಮ್ಮನಾದ ಶಂಕರ ಪಂಡಿತರ ಬಾಯಿಯಲ್ಲಿ ಕೇಳಿದ್ದು ಇವತ್ತು ಪ್ರತ್ಯಕ್ಷವಾಗ್ತಾ ಇದೆ. ಪ್ರತಿಯೊಂದನ್ನೂ ಕೂಡ ಅನುಭವಿಸ್ತಾ ಇದ್ದಾರೆ. ಹೌದಲ್ಲ, ಹೌದು, ಎಷ್ಟು ಚೆನ್ನಾಗಿ ಮತಗಳ ವಿಮರ್ಶೆಯನ್ನು ಮಾಡ್ತಾ ಇದ್ದಾರೆ. ಒಂದು ಬೌದ್ಧರ ಮತ ಇರಬಹುದು, ಒಂದು ನಾಸ್ತಿಕರ ಮತ ಇರಬಹುದು, ಒಂದು ಸಾಂಖ್ಯರ ಮತ ಇರಬಹುದು, ಒಂದು ಚಾರ್ವಾಕರ ಮತ ಇರಬಹುದು. ಯಾವುದೇ ಅಭಿಪ್ರಾಯಗಳಿಗೂ ಕೂಡ ಖಚಿತವಾದ ಉತ್ತರವನ್ನ ಅವರ ಪ್ರಶ್ನೆ ಮಾಡಿದರೆ
ಇದಮಿತ್ತಂ ಅಂತ ಉತ್ತರ ಹೇಳುವಂತಹ ದೊಡ್ಡ ಯೋಗ್ಯತೆ, ದೊಡ್ಡ ಮನಸ್ಸು, ಎಲ್ಲ ವಿಶಾಲವಾದ ಬುದ್ಧಿಯಿಂದ ಕೂಡಿದ ಆಚಾರ್ಯರು ಎಲ್ಲ ಪ್ರಮಾಣಗಳನ್ನು ತಮ್ಮೊಳಗೆ ಇಟ್ಟುಕೊಂಡು, ಯಾರು ಪ್ರಮಾಣಗಳನ್ನು ಬಯಸಿ ಮಾತಾಡ್ತಾರೆ ಅವರಿಗೆ ಆ ರೀತಿಯಿಂದ ಉತ್ತರ, ಯಾರು ತರ್ಕದಿಂದ ಮಾತಾಡ್ತಾರೆ, ಯುಕ್ತಿಗಳನ್ನು ಮಾಡ್ತಾರೆ, ಅವರಿಗೆ ಯುಕ್ತಿಪೂರ್ವಕವಾಗಿ ಉತ್ತರವನ್ನು ಹೇಳ್ತಾ ಬಂದಿದ್ದಾರೆ. ಇದು ಎದುರಿನಲ್ಲಿ ಕುಳಿತ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಆದ ಆನಂದ ಎಷ್ಟಿರಬಹುದು. ತ್ರೈಲೋಕ್ಯಾಚಾರ್ಯರನ್ನ, ವಾಯುದೇವರನ್ನ ಎದುರಿನಲ್ಲಿ ಕೂಡಿಸಿಕೊಂಡು ಅವರ ಮುಖಕಮಲದಿಂದ ಎಲ್ಲ ಮತಗಳ ವಿಮರ್ಶೆಯನ್ನು ಕೇಳ್ತಾ ಹರಿಸರ್ವೋತ್ತಮತ್ವದ ವಿಚಾರವನ್ನು ಕೇಳ್ತಾ ಇದ್ರೆ ಅವರು ಮಾಡಿದ ಪುಣ್ಯ ಪರಿಪಾಕ ಆಗ್ತಾ ಇತ್ತು. ಪಾಕ ಆಗಬೇಕು, ಪುಣ್ಯ ಮಾಡಿದರೆ ಸಾಲೋದಿಲ್ಲ, ಮಾಡಿದ ಪುಣ್ಯ ಪಾಕ ಆಗಬೇಕು. ಪುಣ್ಯ ಮಾಡಿದ್ದೇವೆ ಪ್ರಯೋಜನ ಇಲ್ಲ, ಇನ್ ಟೈಮಿಗೆ ಕೆಲಸ ಮಾಡಬೇಕದು. ಮಾಡಿಟ್ರೆ ಆಗೋದಿಲ್ಲ, ಪುಣ್ಯ ಮಾಡಿಟ್ಬಿಟ್ಟಿವಿ ಸಾಕಲ್ಲ ಅಂದ್ರೆ ಸಾಲೋದಿಲ್ಲ. ಆ ಪುಣ್ಯ ಸರಿಯಾದ ಸಮಯಕ್ಕೆ ಕೆಲಸ ಮಾಡುವಂತೆ ಪಾಕವೂ ಆಗಬೇಕು. ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಒಳ್ಳೆ ವಯಸ್ಸಿನಲ್ಲಿ ಯಾವಾಗ ಅವರು ಸಾಧನೆಯನ್ನು ಮಾಡಿಕೊಳ್ಳಿಕ್ಕೆ ಹೊರಡಬೇಕೋ ಆ ವಯಸ್ಸಿನಲ್ಲಿ ಪುಣ್ಯ ಪರಿಪಾಕವೆಂಬಂತೆ ಆಚಾರ್ಯರು ಎದುರಿನಲ್ಲಿ ಕುಳಿತುಕೊಂಡು ಎಲ್ಲ ತತ್ವಜ್ಞಾನವನ್ನು ನೀಡ್ತಾ ಹೊರಟ್ರೆ ಅದು ಎಷ್ಟು ಆನಂದ ಆಗಿರಬೇಡ. ಸುಜೀವಿಯಾದದ್ದರಿಂದ ಮಹಾನುಭಾವರು ತ್ರಿವಿಕ್ರಮ ಪಂಡಿತಾಚಾರ್ಯರು ಎದುರಿನಲ್ಲಿ ಕುಳಿತುಕೊಂಡು ಆಲಿಸ್ತಾ ಇದ್ದಾರೆ. ಆಚಾರ್ಯರು ವಿಮರ್ಶೆ ಮಾಡುವಾಗ ಬೌದ್ಧ ಮತವನ್ನ ಮಾಯಾವಾದವನ್ನ ಎರಡನ್ನೂ ಕೂಡಿಸಿ ಆಲೋಚನೆ ಮಾಡ್ತಾ ಇದ್ರೆ, ಅದರ ಆಲೋಚನಾ ಮಾಡ್ತಾ ಇದ್ರೆ, ಆಲೋಚನಾ ಎರಡು ಬೇರೆ ಶಬ್ದ ಇವೆ. ಮತ್ತೆ ಆಲೋಚನೆ ಅಂದ್ರೆ ವಿಚಾರ ಮಾಡೋದು, ಆಲೋಚನಾ ಅಂದ್ರೆ ನಿಂದಿಸುವುದು ಅಂತ ಅರ್ಥ. ಆಲೋಚನಾ ಮಾಡ್ತಾ ಇದ್ರೆ, ನಿಂದಿಸ್ತಾ ಇದ್ರೆ, ಅರ್ಥಾತ್ ಅದರ ದೋಷಗಳನ್ನ ಹೇಳ್ತಾ ಇದ್ರೆ ಬೆರಗಾಗಿ ನೋಡ್ತಾ ಇದ್ದಾರೆ. ಹೌದಲ್ಲ, ನಮಗೆ ಇಷ್ಟು ದಿವಸ ಈ ಕಡೆಗೆ ಗಮನವೇ ಹೋಗಿದ್ದಿಲ್ವಲ್ಲ. ಇವತ್ತು ಮುಂದೆ ಇನ್ನೆರಡು ಮಾತುಗಳು, ಮುಂದಿನ ಮಾತುಗಳನ್ನು ನೋಡಬೇಕು. 41ನೇ ಪದ್ಯದಿಂದ ಪ್ರಾರಂಭ ಆಗ್ತದೆ. ಇವೆರಡಾದ್ರೆ 41, 42 ಆದರೆ ಮಾಯಾವಾದ ವಿಚಾರವನ್ನ ಸದ್ಯಕ್ಕೆ ಒಂದು ಹಂತದವರೆಗೆ ಮುಕ್ತಾಯ ಮಾಡಿ ಮುಂದೆ ಮತ್ತೆ ನಾಸ್ತಿಕರ ಮತವನ್ನ ಚರ್ಚೆಗೆ ತೆಗೆದುಕೊಳ್ಳುತ್ತಾರೆ. ಅವರ ಮತ ತುಂಬಾ ಚೆನ್ನಾಗಿದೆ. ನಾಸ್ತಿಕ ಮತವನ್ನ ಯಾಕೆ ಕೇಳಬೇಕು ಅಂತ ಅನ್ನೋದಕ್ಕೆ, ಅಥವಾ ಅದನ್ನ ತಿಳಿದುಕೊಂಡ್ರೆ ಆಗೋದೇನು ಹೋಗೋದೇನು ಅನ್ನೋದಕ್ಕೆ ಇವತ್ತು ಉತ್ತರ ಹೇಳ್ತಾರೆ ಆಚಾರ್ಯ. ನೀವು ಇಂತಹ ಮತಗಳನ್ನ ಕೇಳಿದಿರಿ ಅಂತ ಇಟ್ಕೊಳ್ರಿ. ಆಚಾರ್ಯರು ಕೊನೆ ಹಂತದಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯ ಹೇಳಿದರು, ಶೂನ್ಯವನ್ನೇ ತನ್ನ ಸರ್ವಸ್ವವನ್ನಾಗಿಟ್ಟುಕೊಂಡ ನಿರ್ಗುಣ ನಿರಾಕಾರನಾದ ಬ್ರಹ್ಮನನ್ನೇ ತನ್ನ ಜೀವಾಳ ಮಾಡಿಕೊಂಡ ದರ್ಶನ ಯಾವುದಿದೆಯೋ ಆ ದರ್ಶನದಲ್ಲಿ 3 ಸಮಸ್ಯೆಗಳು ಎದುರಾಗ್ತದೆ ಅಂತ ಹೇಳಿದ್ರ ಆಚಾರ್ಯ. ಕೊನೆಯಲ್ಲಿ ಹೇಳುವ 3 ಪಾಯಿಂಟ್ ಮತ್ತು ಬಹಳ ಮಹತ್ವದ ಮಾತು. ಯಾವ ಮತದ ತುಂಬ ಏನೇ ಮಾತಾಡಿದರೂ ಕೊನೆಯಲ್ಲಿ ಹೋಗಿ 0 ಅರ್ಥಾತ್ ಶೂನ್ಯ ಅಲ್ಲಿ ನಿಲ್ಲೋದಾಗಿದ್ರೆ, ಯಾವುದೇ ಮತದಲ್ಲಿ ಕೊನೆಯಲ್ಲಿ ಹೋಗಿ ನಿಲ್ಲುವಂತಹದ್ದು ನಿರ್ವಿಕಾರನಾದ, ನಿರ್ವಿಶೇಷನಾದ, ನಿರ್ಗುಣನಾದ ಬ್ರಹ್ಮ ಅಂತ ಹೋಗಿ ನಿಲ್ಲುವುದಾಗಿದ್ದರೆ ಆ ಮತದ ಆ ಮತದಲ್ಲಿ ನಮಗೆ 3 ಸಮಸ್ಯೆಗಳು ಎದುರಾಗ್ತದೆ. ವಿಗೀತಂ ನ ವಿಚಾರ್ಯಂ ಸ್ಯಾತ್ ನ ಭಾವ್ಯಂ ನ ಫಲಪ್ರದಂ. ಇಂತಹ ಚಿಂತನೆಯಿಂದ ನಮಗೆ ಏನೇನೂ ಫಲ ದೊರಕುವುದಿಲ್ಲ. ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಕೂಡ್ರಿ, ಧ್ಯಾನ ಮಾಡ್ರಿ. ಏನ್ ಧ್ಯಾನ ಮಾಡ್ತೀರಿ ಅಂತ ಕೇಳಿದ್ರೆ, ಶೂನ್ಯವನ್ನ ಧ್ಯಾನ ಮಾಡ್ತೇನೆ. ಮಾಡಪ್ಪ ಧ್ಯಾನವನ್ನ. ಇಲ್ಲಿ ಇಷ್ಟು ಜನ ಕುಳಿತಿದ್ದೇವೆ, ನಮಗೇನು ಬೌದ್ಧರ ಬಗ್ಗೆ ವೈಯಕ್ತಿಕವಾದ ದ್ವೇಷ ಇಲ್ಲ. ನಮ್ಮನೆ ಕಂಪೌಂಡು ಅವ್ರ ಮನೆ ಕಂಪೌಂಡ್ ವಾಲ್ ಜಗಳ ಏನಿಲ್ಲ. ಅವರೇನು 2 ಅಡಿ ನಮ್ ತಗೊಂಡಿಲ್ಲ, ನಾವೇನು 3 ಅಡಿ ಅವರು ತಗೊಂಡಿಲ್ಲ. ಆಲೋಚನೆ ಮಾಡೋಣಂತೆ. ಇಷ್ಟು ಜನ ನಾವು ಸೇರಿದ್ದೇವೆ, ಅವರನ್ನೂ ಸೇರಿಸೋಣವಂತೆ. ಸೇರಿಸಿ ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡುವಾಗ ಶೂನ್ಯ ಇದು ಧ್ಯೇಯ ಆಗ್ತದ. ನಮಗೆ ಶಾಸ್ತ್ರ ಯಾಕೆ ಭಗವನ್ಮೂರ್ತಿಗಳನ್ನ ಧ್ಯಾನಕ್ಕೆ ಹೇಳಿದ್ದು ಅಂದ್ರೆ, ಶೂನ್ಯದಿಂದ ನಿಮಗೇನು ಲಾಭ ಇಲ್ಲ, ಧ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಮನಸ್ಸು ಮೊದಲೇ ಹೊಯ್ದಾಡ್ತಿರ್ತದೆ. ಅದಕ್ಕೊಂದು ವಿಷಯವನ್ನ ಹಿಡಿದು ಕೂಡಿಸಿದ್ರೆ ಮಾತ್ರ ಅದು ಒಂದು ಕಡೆಯಿಂದ ಆಲೋಚನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಏನೂ ಇಲ್ಲ ನೀನ್ ಧ್ಯಾನ ಮಾಡು ಅಂದ್ರೆ ಏನ್ ಧ್ಯಾನ ಮಾಡ್ಬೇಕದು? ಏನೂ ಇಲ್ಲದೆ ಏನನ್ನ ಧ್ಯಾನ ಮಾಡಬೇಕು ಮನಸ್ಸು? ಹೋಗಲಿ, ಬೇಡ. ಮಾಯಾವಾದದ ಬ್ರಹ್ಮನನ್ನಾದ್ರೂ ಇಟ್ಟುಕೊಳ್ಳೋಣ ಅಂದ್ರೆ ನಿರ್ವಿಶೇಷ, ನಿರಾಕಾರ, ನಿರ್ಗುಣ,
ಏನೇನೂ ಇಲ್ಲದ ಬ್ರಹ್ಮ. ನಮ್ಮಲ್ಲಿ ಕೆಲವರು ಹಂಗಂತಿರ್ತಾರೆ. ಹೆಂಗಾಗ್ಯದ ಇವತ್ತು ಅಡಿಗೆ ಅಂದ್ರೆ ನಿರ್ಗುಣ ಬ್ರಹ್ಮ ಇದ್ದಂತೆ, ಉಪ್ಪಿಲ್ಲ, ಖಾರಿಲ್ಲ, ಹುಳಿಯಿಲ್ಲ, ಏನಿಲ್ಲ. ಏನಿದೆ ಇದೇ ಅಷ್ಟೇ. ಅದು ಹೇಗೆ ಉಪಾಸನೆ ಮಾಡ್ತೀರಿ? ಮಧ್ವಾಚಾರ್ಯರು ಕೇಳಿದ 3 ಪ್ರಶ್ನೆ. ವಿಗೀತಂ ನ ವಿಚಾರ್ಯಂ ಸ್ಯಾತ್ ನ ಭಾವ್ಯಂ ನ ಫಲಪ್ರದಂ. ಅದು ವಿಚಾರಕ್ಕೆ ಯೋಗ್ಯ ಅಲ್ಲ, ಅದು ಧ್ಯಾನ ಮಾಡಲು ಯೋಗ್ಯ ಅಲ್ಲ, ಅದು ಫಲಪ್ರದವಲ್ಲ. ಯಾರಿಗಾದರೂ ಇವತ್ತಿನವರೆಗೆ ಶೂನ್ಯವನ್ನ ಉಪಾಸನೆ ಮಾಡಿ ನಾವು ಶೂನ್ಯದಿಂದ ಫಲ ಪಡೆದಿದ್ದೇವೆ ಅಂತ ಹೇಳಿದವರನ್ನ ಕೇಳಿದ್ದೀರಾ? ಸಾಧ್ಯ ಇಲ್ಲ. ದೇವರನ್ನ ಆರಾಧನೆ ಮಾಡಿ ಫಲ ಪಡೆದಿದ್ದೇವೆ ಅಂತ ಹೇಳಲಿಕ್ಕೆ ಅಕ್ಕಪಕ್ಕದ ಮನೆಯವರು ಬೇಕಾಗಿಲ್ಲ, ನಾವೇ ಸಾಕ್ಷಿ ಇದ್ದೇವೆ. ನಾವು ನಮ್ಮ ಜೀವನದಲ್ಲಿ ಭಗವದಾರಾಧನೆಯನ್ನು ಮಾಡಿ ಫಲ ಪಡೆದದ್ದಕ್ಕೆ ಸಾಕ್ಷಿ ಇದ್ದೇವೆ. ಶೂನ್ಯ ಉಪಾಸನೆ ಮಾಡಿ ಫಲ ಪಡೆದಿದ್ದೇನೆ ಅಂತ ಹೇಳುವ ವ್ಯಕ್ತಿ ಒಬ್ಬರೂ ಜಗತ್ತಿನಲ್ಲಿ ಸಿಗೋದಿಲ್ಲ. ನಿರ್ಗುಣ ನಿರಾಕಾರನಾದ ಬ್ರಹ್ಮನ ಉಪಾಸನೆಯನ್ನ ಮಾಡಿ ಬ್ರಹ್ಮನಾದ ಅಂತ ಹೇಳುವ ವ್ಯಕ್ತಿ ಒಬ್ಬನೂ ಇಲ್ಲ. ಹಾಗಿರುವಾಗ ಆ ಎಲ್ಲ ಮತಗಳು ಕೂಡ ಹೇಯವಾಗಿದೆ, ತುಚ್ಛವಾಗಿದೆ, ದೋಷಪೂರಿತವಾಗಿದೆ. ವಿಗೀತಂ ನ ವಿಚಾರ್ಯಂ ಸ್ಯಾದ್ ನ ಭಾವ್ಯಂ ನ ಫಲಪ್ರದಂ. ನೋಡ್ರಿ, ಇದಕ್ಕೊಂದು ಸಂಸ್ಕೃತದಲ್ಲೊಂದು ಸುಭಾಷಿತ ಇದೆ. ಎಂಥ ಅದ್ಭುತ ಸುಭಾಷಿತ ಅಂದ್ರೆ ಇದನ್ನ ಕೇಳಿದ್ರೆ ಹೌದಲ್ಲ ಅನಿಸ್ಬೇಕು. ಏನು? ಒಬ್ಬ ಒಂದು ಪುಸ್ತಕ ಬರೆದಿದ್ದಂತೆ. ಯಾವುದಕ್ಕೆ ಹೇಳ್ತಾ ಇದ್ದೀನಿ? ಶೂನ್ಯವಾದ ಹಾಗೂ ಮಾಯಾವಾದ ಇದು ಪ್ರಯೋಜನ ಇಲ್ಲ ಅನ್ನೋದಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ. ಮಾಯಾವಾದ ಶೂನ್ಯವಾದಗಳು ಏನೋ ಪ್ರಯೋಜನ ಇಲ್ಲ ಅನ್ನೋದಕ್ಕಾಗಿ ಈ ಮಾತು. ಏನು ಅಂದ್ರೆ, ಕಾಕಸ್ಯ ಕತಿವಾದಂತಹ ಒಬ್ಬ ಪುಸ್ತಕ ಬರೆದಿದ್ದಂತೆ. ಕಾಗೆಗೆ ಹಲ್ಲು ಎಷ್ಟು ಅಂತ ಪುಸ್ತಕ ಬರೆದಿದ್ದಂತೆ. ಸುಮ್ಮನೆ ಕೇಳಿಸ್ಕೊಳ್ರಿ, ನಿಮಗೂ ಆಲೋಚನೆ ಮಾಡಲಿಕ್ಕೆ ದೇವರ ಅವಕಾಶ ಕೊಟ್ಟಿದ್ದಾನೆ. ಕೇವಲ ಆಚಾರ ಬುದ್ಧಿ ಮೇಲೆ ಬಿಡಬೇಡ್ರಿ, ನಮ್ದು ಕೊಟ್ಟದ್ದನ್ನು ಉಪಯೋಗಿಸ್ಕೊಳ್ರಿ. ಕಾಕಸ್ಯ ಕತಿವಾದಂತಹ ಮೇಷಸ್ಯ ಅಂಡಂ ಕಿಯತ್ ಫಲಂ. ಕಾಗೆಗೆ ಎಷ್ಟಲ್ಲಿವೆ ಅಂತ ಒಬ್ಬ ಆಲೋಚನೆ ಮಾಡ್ತಾ ಇದ್ರೆ, ಇನ್ನೊಬ್ಬ ಈ ಆಡು ಮೊಟ್ಟೆ ಇಟ್ಟಿತ್ತಲ್ಲ ಮೊನ್ನೆ, ಆಡು ಮೊಟ್ಟೆ ಇಟ್ಟಿತ್ತಲ್ಲ ಮೊನ್ನೆ, ಅದು ಎಲ್ಲಿಗೆ ಬಂತು? ಅದು ಎಲ್ಲಿಗೆ ಬಂತು ಅಂತ. ಮೇಷಸ್ಯ ಅಂಡಂ ಕಿಯತ್ ಫಲಂ ಕಂಬಲೆ ಕತಿರೋಮಾಣಿ. ಕಂಬಳಿ ಒಳಗೆ ಎಷ್ಟು ಕೂದ್ಲವ ಅಂತ. ಕಾವಾರ್ಥ ಚೋಳಮಂಡಲೆ. ಸೌತ್ ಆಫ್ರಿಕಾದ ಕಾಡಿನಲ್ಲಿ ಒಂದು ಗಿಡದ ಮೇಲೆ ಪಾತ್ರೆಗಿತ್ತಿ ಕೂಡಬೇಕಾಗಿತ್ತಂತೆ. ಕೂತಿದೆಯೋ ಇಲ್ವೋ? ಈ ವಿಚಾರಗಳನ್ನು ನೀವು ಇಟ್ಟುಕೊಂಡಾಗ ನಿಮಗೇನು ಅನಿಸ್ತದೆ? ಇದರಿಂದ ಫಲಪ್ರದವಾಗಿದೆಯೋ ಇಲ್ಲವೋ ಹೇಳೋಣಂತ. ಅಕಸ್ಮಾತ್ ಆಗಿ ಇದರಿಂದ ಫಲ ಸಿಗುತ್ತದೆ ಅಂತಂತೀರಾ, ಫಲ ಸಿಗೋದಿಲ್ಲ ಅಂತೀರಾ. ಕಾಕಸ್ಯ ಕತಿವಾದಂತಹ ಕಾಗೆಗೆ ಎಷ್ಟು ಹಲ್ಲಿವೆ ಅಂತಂತ ವಿಚಾರ ಮಾಡಿದ್ರೆ ಏನ್ ಫಲ ಸಿಗಬೇಕು? ಯಾಕೆ ಅಂತ ಕೇಳಿದ್ರೆ, ಫಸ್ಟ್ ಆಫ್ ಆಲ್ ಕಾಗಿಗೆ ಹಲ್ಲೇ ಇಲ್ಲ. ಕಾಗಿಗೆ ಹಲ್ಲೇ ಇಲ್ಲ. ಹಲ್ಲೇ ಇಲ್ಲದ ಕಾಗಿಯಲ್ಲಿ ಎಷ್ಟು ಹಲ್ಲಿವೆ? 2 ಇವೆಯೋ, 4 ಇವೆಯೋ, 8 ಇವೆಯೋ? ಏನ್ ತಲೆ ಹೊಡ್ಕೊಂಡ್ರೂ ಪ್ರಯೋಜನ ಇಲ್ಲ. ಅದು ಅಂದಮೇಲೆ ಅಪ್ರಯೋಜಕ, ನಿಷ್ಪ್ರಯೋಜಕ, ಫಲಾಭಾವ. ಅದನ್ನೇ ಪಂಡಿತಾಚಾರ್ಯ ಹೇಳಿದ್ರು ನ ಫಲಪ್ರದಂ. ಅವರೊಂದು ದೃಷ್ಟಾಂತ ಕೊಟ್ಟಿದ್ದಾರೆ, ಅದು ಮುಂದೆ ಚೆನ್ನಾಗಿದೆ, ಹೇಳ್ತೀನಿ. ವಿಗೀತಂ ನ ವಿಚಾರ್ಯಂ ಸ್ಯಾತ್ ನ ಭಾವ್ಯಂ ನ ಫಲಪ್ರದಂ. ಹೌದು, ಮೇಷಸ್ಯ ಅಂಡಂ ಕಿಯತ್ ಫಲಂ. ಈ ಆಡು ಮೊನ್ನೆ ಮೊಟ್ಟೆ ಇಟ್ಟಿತ್ತಲ್ಲ, ಟಗರು ಮೊನ್ನೆ ಮೊಟ್ಟೆ ಇಟ್ಟಿತ್ತಲ್ಲ, ಅದು ಅದು ಎಲ್ಲಿಗೆ ಬಂತು ಅಂದ್ರೆ ಅದೀಗ ಬರ್ತದೋ ಇಲ್ಲೋ ಅಂತ. ನಮ್ಗೆ ಸಣ್ಣವರಿದ್ದಾಗೆಲ್ಲ ತಮಾಷೆ ಕೇಳ್ತಿರ್ಬೇಕು. ಏನು ಅಂದ್ರೆ, ಒಂದು ಹುಂಜ ಲೈಟಿನ ಕಂಬದ ಮೇಲೆ ಕುಳಿತುಕೊಂಡು ಪೂರ್ವಕ್ಕೆ ಮುಖ ಮಾಡಿ ಮೊಟ್ಟೆ ಇಟ್ರೆ ಅದು ಪಶ್ಚಿಮಕ್ಕೆ ಬೀಳುತ್ತದೆಯೋ, ದಕ್ಷಿಣಕ್ಕೆ ಬೀಳುತ್ತದೆಯೋ, ಉತ್ತರಕ್ಕೆ ಬೀಳುತ್ತದೆಯೋ ಅಂತ ಕೇಳಬೇಕು. ನಾವು ಬಹಳ ತಲೆ ಓಡಿಸ್ಬೇಕು, ಹೌದಲ್ಲ? ಅದು ಕಂಬದ ಮೇಲೆ ಕುಳಿತುಕೊಂಡು ಪೂರ್ವಕ್ಕೆ ಮುಖ ಮಾಡಿ ಪಶ್ಚಿಮಕ್ಕೆ ಮಾಡಿದ್ರೆ ಪ್ರಾಯ ಎಲ್ಲರೂ ಉತ್ತರ ಪಶ್ಚಿಮಕ್ಕೆ ಅಂತ ಇರ್ತದೆ. ಅವನು ಹೇಳಬೇಕು, ದಡ್ಡ, ಹುಂಜ ಮೊಟ್ಟೆ ಇಡಲ್ಲ, ಕೋಳಿ ಇಡ್ತದೆ ಅಂತ. ಏನ್ ಪ್ರಯೋಜನ? ಏನ್ ಪ್ರಯೋಜನ? ಮೇಷಸ್ಯ ಅಂಡಂ ಕಿಯತ್ ಫಲಂ ಕಂಬಲೆ ಕತಿರೋಮಾಣಿ. ಕಂಬಳಿ ಒಳಗೆ ಎಷ್ಟವ ರೋಮಗಳು ಅಂತ ಎಣಿಸಿದ್ರೆ ಯಾವ ಜನ್ಮದಾಗ ಮುಗಿಬೇಕದು? ಕಾವಾರ್ಥ ಚೋಳಮಂಡಲೆ. ಎಲ್ಲೋ ಚೋಳಮಂಡಲದಲ್ಲಿ, ಎಲ್ಲೋ ಅಮೆರಿಕಾದಲ್ಲಿ, ಆಫ್ರಿಕಾದಲ್ಲಿ ಮಳೆ ಬಂದ್ರೆ ಅಲ್ಲಿ ಯಾವುದೋ ಗಿಡದ ಮೇಲೆ ಪಕ್ಷಿ ಕೂಡದೆ ಇದ್ರೆ ನಿಂಗೆ ಏನಾಗಬೇಕು, ಹೋಗ್ಬೇಕು? ಇವೆಲ್ಲ ಹೆಂಗ ಅಪ್ರಯೋಜಕವೋ ಹಾಗೆ ಬೌದ್ಧರ ಶೂನ್ಯವನ್ನ ಚಿಂತನೆ ಮಾಡಿದರೂ ಅಪ್ರಯೋಜಕ.
ಮಾಯಾವಾದ ನಿರ್ಗುಣ ಬ್ರಹ್ಮನ ಚಿಂತನೆ ಮಾಡಿದರೂ ಅಪ್ರಯೋಜನ, ಏನೂ ಪ್ರಯೋಜನ ಇಲ್ಲ. ವಿಗೀತಂ ನ ವಿಚಾರ್ಯಂ ಸ್ಯ ನ ಭಾವ್ಯಂ ನ ಫಲಪ್ರದಂ. ಯಾಕೆ? ಶೂನ್ಯಂ ಬ್ರಹ್ಮಾದ್ಯಮದ್ವೈತಂ ವಿಧಿಧಿ ಗೋಚರೋ ನಯತ್. ಅದು ಮೊದಲನೇದ್ದು, ಅಸ್ತಿತ್ವದಲ್ಲಿಯೇ ಇಲ್ಲದ ಪದಾರ್ಥ. ವಿಧಿಧಿ, ಯಾವುದನ್ನ ಎಣಿಸಿಕೊಂಡಾಗ ಮೊದಲು ಅಸ್ಥಿ ಅಂತ ಪ್ರತೀತಿ ಬರ್ತದೋ ಅದಕ್ಕೆ ವಿಧಿ ಅಂತ ಕರೀತಾರೆ. ಯಾವುದನ್ನ ನಾವು ತಿಳಿದುಕೊಂಡಾಗ ಮೊದಲು ನಾಸ್ತಿ ಪ್ರತೀತಿ ಬರ್ತದೋ ಅದನ್ನ ನಿಷೇಧ ಅಂತ ಕರೀತಾರೆ. ವಿಧಿ ಧಿ ಗೋಚರೋ ನಯತ್, ಯಾವುದು ನಾವು ವಿಚಾರ ಮಾಡಿದಾಗ ಬುದ್ಧಿಯಲ್ಲಿ ಇದೆ ಅಂತೆ ಹೊಳೆಯೋದಿಲ್ಲ, ಅದನ್ನು ನೀವು ಧ್ಯಾನ ಹೇಗೆ ಮಾಡ್ತೀರಿ, ಅದರ ಉಪಾಸನೆಯನ್ನು ಮಾಡಿ ಫಲ ಏನು ಪಡಿತೀರಿ, ಜೊತೆಗೆ ಕೊನೆಯಲ್ಲಿ ಅದರ ವಿಚಾರದಿಂದ ಅದನ್ನು ವಿಚಾರ ಮಾಡಲಾದರೂ ಯೋಗ್ಯ ಇದೆಯಾ, ವಿಚಾರ ಮಾಡ್ಲಿಕ್ಕಾದ್ರೂ ಯೋಗ್ಯ ಇದೆಯಾ? ಏನು ಯೋಗ್ಯ ಇಲ್ಲ. ಆದ್ದರಿಂದ ವಿಗೀತಂ ನ ವಿಚಾರ್ಯಂ ಸ್ಯ ನ ಭಾವ್ಯಂ ನ ಫಲಪ್ರದಂ ಶೂನ್ಯಂ ಬ್ರಹ್ಮಾದ್ಯಮದ್ವೈತಂ ವಿಧಿಧಿ ಗೋಚರೋ ನಯತ್. ಕೆಳಗಡೆಗೆ ಭಾವಪ್ರಕಾಶಕಾದಲ್ಲಿ ಒಂದು ಮಾತು ಹಾಕಿದ್ದಾರೆ. ಆದ್ಯ ಶಬ್ದೇನ, ಇಲ್ಲಿ ಆದೀನ್ ಶಬ್ದ ಇದ್ದದ್ರಿಂದ ಏನ್ ತಗೋಬೇಕು ಅಂದ್ರೆ ಬ್ರಹ್ಮಾದ್ಯಂ ಅಂತ ಇದೆಯಲ್ಲ, ಅದರಿಂದ ಏನೇನ್ ತಗೊಳ್ಬೇಕು ಅಂದ್ರೆ ವಿಜ್ಞಾನ ಸ್ಫೋಟ ಕಾಲಾದ್ವೈತಾನಿ. ವಿಜ್ಞಾನವಾದಿಗಳು ಬೌದ್ಧರಿದ್ದಾರೆ, ಸ್ಫೋಟವಾದಿಗಳು ಅಂತಿದ್ದಾರೆ. ಅದಾದ ಮೇಲೆ ಕಾಲ ಎಲ್ಲಕ್ಕೂ ಪ್ರಧಾನ ಅಂತ ಹೇಳುವ ಜನ ಇದ್ದಾರೆ. ಇವರೆಲ್ಲರದ್ದು ಇಷ್ಟೇ ಅಭಿಪ್ರಾಯ. ಸ್ಫೋಟವಾದ ಅಂತ ಒಂದು ವಾದ. ಆ ಸ್ಫೋಟವಾದವನ್ನು ಹೇಳಿದವರು ಯಾರು ಅಂತ ಕೇಳಿದರೆ ಭರ್ತೃಹರಿ ಅಂತ ಒಬ್ಬ ಕವಿ, ಬಹಳ ಪ್ರಸಿದ್ಧ. ಭರ್ತೃಹರಿಯ 3 ಶತಕಗಳು ಜಗತ್ತುಂಬ ಪ್ರಸಿದ್ಧ ಇದೆ. ವೈರಾಗ್ಯ ಶತಕ, ಶೃಂಗಾರ ಶತಕ ಅಂತ, ನೀತಿ ಶತಕ ಅಂತ 3 ಶತಕಗಳನ್ನು ಬರೆದಿದ್ದಾನೆ. ಅದೊಂದೇ ಅಲ್ಲ, ಅದು ಪ್ರಸಿದ್ಧ ಇದೆ. ಇನ್ನು ಅನೇಕ ಗ್ರಂಥಗಳು. ಆ ಭರ್ತೃಹರಿ ಮೊದಲಾದವರೆಲ್ಲ ಏನು ಹೇಳ್ತಾರೆ ಅಂದ್ರೆ ಸ್ಫೋಟ, ಸ್ಫೋಟಾಖ್ಯೋ ನಿರವಯವ ನಿತ್ಯ ಶಬ್ದೋ ಬ್ರಹ್ಮ. ಯಾವ ಅವಯವಗಳೂ ಇಲ್ಲದ, ಇಲ್ಲದೆ ಇರುವಂತಹ ಒಂದು ಸ್ಫೋಟ, ಅದೇ ಶಬ್ದ ಬ್ರಹ್ಮ. ಅದರ ಸಾಕ್ಷಾತ್ಕಾರದಿಂದಲೇ ನಮಗೆಲ್ಲ ಆಗುವುದು ಅಂತ ಹೇಳ್ತಾರೆ. ಇದು ವ್ಯಾಕರಣದ ಸಿದ್ಧಾಂತ, ವ್ಯಾಕರಣದ ಅಭಿಪ್ರಾಯ. ಅವರು ಹೇಳೋದು ಅಂದ್ರೆ ಅನಾದಿ ನಿಧನಂ ಬ್ರಹ್ಮ ಶಬ್ದ ತತ್ವಂ ಯದಕ್ಷರಂ ವಿವರ್ತತೆರ್ಥಭಾವೇನ ಪ್ರಕ್ರಿಯಾ ಜಗತೋ ಯತಃ ಇತಿ ಅಂತ ಅವರು ಹೇಳ್ತಾರೆ. ಅವರ ವಾದವೂ ಇಷ್ಟೇ ಅಭಿಪ್ರಾಯ. ಕಾಲದಿಂದ ಜಗತ್ತು ನಡೆಯುತ್ತದೆ ಅಂತ ಕೆಲವರು ಹೇಳ್ತಾರೆ. ಕಾಲಾತ್ ಪ್ರಸೂತಿಂ ಮನ್ಯಂತೆ ಭೂತಾನಾಂ ಕಾಲಚಿಂತಕಾಹ. ಇನ್ ಕೆಲವರು ಜಗತ್ತಿನಲ್ಲಿ ಎಲ್ಲ ವ್ಯವಹಾರಗಳು ನಡೆಯೋದು ಕಾಲದಿಂದ. ನಮಗಿದು ಕೇಳಿದಾಗ ಹೌದು ಅನಿಸ್ತದೆ, ನೆನ್ಪಿಟ್ಕೊಳ್ರಿ. ನಮಗೇನು ಅನಿಸ್ತದೆ? ಹೌದು, ಎಲ್ಲವೂ ಕಾಲದಿಂದಲೇ ಆಗಬೇಕು, ಕಾಲ ಇಲ್ಲದೆ ಇದ್ರೆ ಯಾವುದಾಗೋದಿಲ್ಲ ಅಂತ ಅನಿಸ್ತದೆ, ನಿಜ. ಆದರೆ ಕಾಲವೇ ಎಲ್ಲವನ್ನ ಮಾಡುವುದಿಲ್ಲ. ಕಾಲದ ಒಳಗೂ ಕಾಲವನ್ನ ನಡೆಸುವಂತಹ ಪರಮಾತ್ಮನ ಇದ್ದದ್ದಕ್ಕೆ ಕಾಲ ನಡೀತಾ ಇದೆ, ಇಲ್ಲದೆ ಇದ್ರೆ ಕಾಲವೂ ನಡೆಯುವುದಿಲ್ಲ. ಇಂತಹ ಅನೇಕ ಮತಗಳು ಇದರಿಂದ ಹೇಳಿದಂತೆ ಆಯಿತು ಅಂತ ಹೇಳಿಬಿಟ್ಟಿದ್ದಾರೆ. ಇರಲಿ, ಅವೆಲ್ಲ ಮತ್ತೆ ದೊಡ್ಡ ದೊಡ್ಡ ಗ್ರಂಥಗಳನ್ನು ಓದುವಾಗ ನೋಡ್ಕೊಳ್ಳೋಣಂತೆ. 42ನೇ ಶ್ಲೋಕದಲ್ಲಿ ಹೇಗಿದೆ ಇವರದ್ದು ಅಂದ್ರೆ, ಅವರು ಈಗ ನಾನು ಹೇಳಿದ್ದು ನನಗೆ ಗೊತ್ತಿರುವ ಒಂದು ದೃಷ್ಟಾಂತ ಹೇಳಿದ್ದೆ, ಪಂಡಿತಾಚಾರ್ಯ ಹೇಳುವುದು ಒಂದು ದೃಷ್ಟಾಂತ ಹೇಳ್ತಾರೆ. ಬೌದ್ಧರ ಶೂನ್ಯ, ಮಾಯಾವಾದದ ಬ್ರಹ್ಮ, ಅವರಿಬ್ಬರು ಹೇಗಿದ್ದಾರೆ ಅಂದ್ರೆ ಖಪುಷ್ಪವದ ಖಂಡತ್ವಾತ್ ವ್ಯತಿರಿಕ್ತಂ ನಿದರ್ಶನಂ ಪ್ರಮಾಣಾದಿವದಿತ್ತೇವ ಮೋಹನೀಯಂ ಯಥೇಪ್ಸಿತಂ. ಖಪುಷ್ಪವತ್, ಖಪುಷ್ಪ ಅಂದ್ರೆ ಏನ್ ಗೊತ್ತಾ? ಆಕಾಶದಲ್ಲಿ ಅರಳಿದ ಕಮಲ. ಹೇಳಿ, ಆಕಾಶದಲ್ಲಿ ಅರಳಿದ ಕಮಲ ಅರಳಬಾರ್ದ? ಯಾರಿಲ್ಲ ಅಂತ ಹೇಳಿದ್ದು? ಅರಳಬೇಕು. ಅರಳಬಾರದು ಅಂತ ಯಾರು ಹೇಳಿದ್ದಾರೆ? ಒಬ್ಬ ಆಲೋಚನೆ ಮಾಡಿದ್ದಂತೆ, ಪಂಚಭೂತಗಳಲ್ಲಿ ಮಣ್ಣಿನಲ್ಲಿ ಅರಳುತ್ತದೆ ಕಮಲ, ಅಂದ್ರೆ ಬೆಳೀತದೆ ಹೂವು. ನೀರಿನಲ್ಲಿ ಬೆಳೀತದೆ, ಮಣ್ಣಿನಲ್ಲೂ ಬೆಳೆಯೋವೆ, ನೀರಿನಲ್ಲೂ ಬೆಳೆಯೋವೆ. ಹಾಗಿದ್ಮೇಲೆ ಆಕಾಶದಲ್ಲಿ ಯಾಕೆ ಬೆಳಿಬಾರದು? ಬಾ, ಇನ್ವೆನ್ಷನ್, ಹೊಸ ಆವಿಷ್ಕಾರ. ಏನು? ಆಕಾಶದಲ್ಲಿ ಕಮಲವನ್ನ ಹುಟ್ಟಿಸುವುದು. ಈ ಮೋಡ ಬಿತ್ತನೆ ಅಂತ ಮಾಡ್ತಿರ್ತಾರೆ ನೋಡ್ರಿ, ಇವರು ಅವರೇ, ಬೇರೆ ಇರಲಿಲ್ಲ. ಆಕಾಶದಲ್ಲಿ ಕಮಲ ಹುಟ್ಟಿಸೋದು, ಮೋಡ ಬಿತ್ತನೆ ಮಾಡೋದು ಎರಡೂ ಒಂದೇ ಕೆಲಸ. ಆಕಾಶ ಕಮಲ ಅಂತಂದ್ರೆ ಏನದು? ಅದರಲ್ಲಿ ಮೊದಲನೇದು ಅದಕ್ಕೇನು ಕರೀತಾರೆ ಅಂದ್ರೆ ಆಶ್ರಯ ಸಿದ್ಧಿ ಅಂತ ಕರೀತಾರೆ. ಆಶ್ರಯ ಆಕಾಶ ಕಮಲ ಎಂಬುದೇ ಇಲ್ಲ. ಆಕಾಶ ಕಮಲ ಅಂತ ಒಂದು ಇದ್ದದ್ದಾದರೆ ಅದರಲ್ಲಿ ವಾಸನೆ, ಅದರಲ್ಲಿ ರೂಪ, ಅದರ ಆಕರ್ಷಣೆ ಎಲ್ಲ ಬರಬೇಕು. ಯಾವಾಗ ಆ ಆಕಾಶ ಕಮಲ ಅಂತ ಇದ್ದದ್ದಾದರೆ
ವಸ್ತುಸ್ಥಿತಿ ವಿಚಾರ ಮಾಡಿದರೆ ಆಕಾಶ ಕಮಲ ಅಂತನ್ನುವುದೇ ಇಲ್ಲ ಅಲ್ರಿ ಆಚಾರ. ಮತ್ತೆ ಕಾಣಿಸ್ತಿರ್ತದಲ್ಲ, ಏನ್ ಕಾಣಿಸ್ತಿರ್ತದೆ? ಆಕಾಶದಾಗ ಒಂದು ದೊಡ್ಡ ಕಮಲ. ಕೆಲವ್ರಿಗೆ ಆಕಾಶದಾಗ ಕಮಲ ಕಂಡ್ರೆ ಚಲೋರಿ, ಕೆಲವ್ರಿಗೆ ಆಕಾಶದಾಗ ಹನುಮಂತ ದೇವರೇ ಕಾಣಿಸ್ತಾರೆ. ಹಿಂಗೆ ಇಲ್ಲಿಂದ ಅಲ್ಲಿಗೆ ಸಂಜೀವಿನಿ ಪರ್ವತ ತಗೊಂಡು ಹೊಂಟದ್ದು. ನಂಗೆ ಅದನ್ನ ಫೋಟೋ ಒಬ್ರು ಯಾರೋ ಫೇಸ್ಬುಕ್ನೇ ಹಾಕಿದ್ರು, ಆಮೇಲೆ ಅದು ವಾಟ್ಸಪ್ಪಿಗೆ ಕಳಿಸಿದ್ರು. ಹೇಳಿದ್ರು, ಆಚಾರ ನೋಡ್ರಿ ಹನುಮಂತ ತಗೊಂಡು ಹೊಂಟಾನ. ನಂಗೆ ಉಳಿದೇನು ಅವ್ರು ಹನುಮಂತ ತಗೊಂಡು ಹೋಗೋದ್ ಬಗ್ಗೆ ನಮ್ದೇನು ತಕರಾರಿಲ್ಲ, ತಗೊಂಡು ಹೋಗಿ ಬಿಡ್ರಿ. ಸಂಜೀವಿನಿ ಪರ್ವತ ಅಲ್ಲಿದೆ, ಅದು ಗಂಧಮಾದನ ಪರ್ವತ ಅಲ್ಲಿದೆ, ಹನುಮಂತ ತಗೊಂಡು ಹೋಗ್ತಾನೆ. ಹಂಗೆ ಸಮಸ್ಯೆ ಆದದ್ದೇನು ಅಂದ್ರೆ ಯಾರು ಮೂರ್ಛೆ ಬಿದ್ದಿದ್ದಾರೆ ಅಂತ ಸಮಸ್ಯೆ ಆಗಿತ್ತು ನಂಗೆ. ಯಾರು ಮೂರ್ಛೆ ಹೋದವ್ರು? ಯಾಕಂದ್ರೆ ಆ ಗಂಧಮಾದನ ಪರ್ವತದಲ್ಲಿ ಸಂಜೀವಿನಿ ತಗೊಂಡು ಹೋಗ್ಬೇಕಾದಾಗ ರಾಮ ಲಕ್ಷ್ಮಣ ಅಥವಾ ರಾಮದೇವರಿದ್ರು, ಲಕ್ಷ್ಮಣ ಮೊದಲಾದ ಕಪಿಗಳೆಲ್ಲ ಮೂರ್ಛೆ ಬಿದ್ದಿದ್ರು. ಅವ್ರು ಮೂರ್ಛೆ ಬಿದ್ದದಕ್ಕೆ ಹನುಮ ತಗೊಂಡು ಹೋಗ್ತಾ ಇದ್ದ ಅಂತ ನಾವೇನು ರಾಮಾಯಣದಲ್ಲಿ ಕೇಳಿದ್ವಿ. ಲಂಕಾ ರಾವಣ ಯುದ್ಧ ಎಲ್ಲ ಕೇಳಿದ್ವಿ. ಈಗ ಲಂಕೆಯೂ ಉಳ್ಕೊಂಡಿಲ್ಲ, ರಾವಣನೂ ಉಳ್ಕೊಂಡಿಲ್ಲ, ಎಲ್ರೂ ಸತ್ತಲ್ಲಿ ಯಾರು ಮೂರ್ಛೆ ಹೋದ್ರು ಹನುಮಂತ ಯಾಕೆ ತಗೊಂಡು ಹೋದ್ನೋ ಗೊತ್ತಾಗ್ಲಿಲ್ಲ. ನಂಗೆ ಇದು ಇವತ್ತಿಗೂ ತಲೆ ಕೆಡಿಸ್ತಾ ಇರೋದು. ಯಾಕೆ ಅಂದ್ರೆ ನಮ್ಮ ಬುದ್ಧಿಯಲ್ಲಿ ಏನೇನಿರ್ತದೋ ಇದು ಆಕಾಶದಲ್ಲಿ ನಿಮಗೆ ತೋರ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ನಮ್ಮಲ್ಲಿ ಏನಿರ್ತದಲ್ಲ ಅದೇ ಆಕಾಶದಲ್ಲಿ ತೋರೋದು. ಆಕಾಶದಲ್ಲಿ ಯಾವ ಕಮಲವೂ ಇಲ್ಲ, ಏನೂ ಇಲ್ಲ. ಆಕಾಶದಲ್ಲಿ ಇರೋದು ಒಂದೇ ಒಂದು ಗುಣ, ಶಬ್ದವೆಂಬ ಒಂದು ಗುಣ ಬಿಟ್ರೆ ಇನ್ಯಾವುದು ಆಕಾಶದಲ್ಲಿ ಇಲ್ಲ. ಗಂಧ ಇಲ್ಲ, ರಸ ಇಲ್ಲ. ಹಾಗಿದ್ದಿದ್ರೆ ಆಕಾಶದಲ್ಲಿ ಅಕಸ್ಮಾತ್ ರಸ ಇದ್ದಿದ್ರೆ ಆಲೋಚನೆ ಮಾಡ್ರಿ ಹೇಗಿರ್ತಿತ್ತು. ಏಕಾದಶಿ ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ ಹೋದದ್ದು. ನಾಳೆ ಏಕಾದಶಿ ಬೇರೆ ಬಂತು, ಗೊತ್ತೇ ಆಗ್ತಿರ್ಲಿಲ್ಲ ಏಕಾದಶಿ ಕಳೆದದ್ದು. ಯಾಕೆ ಇದ್ರೆ ಕೂತತ್ರನೇ ಒಂಚೂರು ಮುಗಿದೋತಷ್ಟೇ. ಹೌದು, ಆಕಾಶದಲ್ಲಿ ರಸ ಇದ್ದದ್ದಾದರೆ ಆಕಾಶವನ್ನೇ ರೋಮಂಥನ, ಆಕಾಶವನ್ನೇ ಅಗದು ಆಕಾಶದ ಟೇಸ್ಟನ ರುಚಿಯನ್ನ ನೋಡಿ ಬಿಟ್ಬಿಡ್ತಿದ್ವಿ ನಾವೆಲ್ಲ. ಇಲ್ಲ, ಹಾಗಾದ್ರೆ ಆಕಾಶ ಕಮಲ ಹೇಗೆ ಸುಳ್ಳೋ, ಆಕಾಶ ಕಮಲದಲ್ಲಿ ಏನೂ ಗಂಧ ಇಲ್ಲ, ರಸ ಇಲ್ಲ, ಸ್ಪರ್ಶ ಇಲ್ಲ ಅಂತ ಹೇಗಿದೆಯೋ, ಶಬ್ದ ಇಲ್ಲ ಅಂತ ಹೇಗಿದೆಯೋ, ಹಾಗೆಯೇ ಈ ಮಾಯಾವಾದದ ಬ್ರಹ್ಮ, ಈ ಶೂನ್ಯವಾದದ ಶೂನ್ಯ, ಸರ್ವಾತ್ಮನ ಅವುಗಳನ್ನು ನಂಬಲಿಕ್ಕೆ ಹೋಗ್ಬೇಡ್ರಿ. ಖಪುಷ್ಪವದ ಖಂಡತ್ವಾತ್ ವ್ಯತಿರಿಕ್ತಂ ನಿದರ್ಶನಂ ಪ್ರಮಾಣಾದಿವದಿತ್ತೇವ ಮೋಹನೀಯಂ ಯಥೇಪ್ಸಿತಂ. ಆದ್ದರಿಂದ ಸರ್ವಾತ್ಮನ ಹಾಗೆ ತಿಳಿಲಿಕ್ಕೆ ಹೋಗ್ಬೇಡ್ರಿ. ಬೇಕಾದರೆ ಯಾವ ವಸ್ತುಗಳು ಸತ್ಯವಾಗಿವೆ, ಪ್ರಮಾಣ ಪ್ರಮಿತವಾಗಿವೆ, ಅದನ್ನು ಮಾತ್ರ ಆಲೋಚನೆಯನ್ನ ಮಾಡ್ರಿ ಅಂತ ಇಷ್ಟು ಹೇಳಿ ಮಾಯಾವಾದ ಹಾಗೂ ಶೂನ್ಯವಾದ ವಿಚಾರವನ್ನು ಮುಕ್ತಾಯ ಮಾಡಿದರು. ಇನ್ನು 43ನೇ ಪದ್ಯದಲ್ಲಿ ಚಾರ್ವಾಕನ ವಿಚಾರವನ್ನು ತೆಗೆದುಕೊಳ್ಳುತ್ತಾರೆ. ಅವನೇನಂತಾನೆ, ನಾವು ಹೇಳಿದ್ವಿ ಭಗವಂತ ಅನಂತ ಗುಣಪೂರ್ಣನಾಗಿದ್ದಾನೆ ಅಂತ ಮೊದಲ ಆಚಾರ್ಯರ ಪ್ರತಿಜ್ಞೆ. ನಾರಾಯಣೋ ಅನಂತ ಗುಣ ಬ್ರಹ್ಮಾಖ್ಯೋ ವೇದಿತಃ. ಭಗವಂತನೇನಿದ್ದಾನೆ ಇವನು ಅನಂತ ಗುಣಪೂರ್ಣನಿದ್ದಾನೆ. ಆ ಅನಂತ ಗುಣಪೂರ್ಣನಿದ್ದಾನೆ ಅಂತನ್ನೋದಕ್ಕೆ ಪ್ರಮಾಣ ಯಾವುದು ಅಂತ ಕೇಳಿದ್ರೆ ವೇದ ಅಂತ ನಾವು ಉತ್ತರ ಕೊಟ್ಟಿದ್ವಿ. ಅವನು ಅಲ್ಲಿಗೆ ಬಂದ ಮೊದಲು. ನಾನು ವೇದವನ್ನೇ ಒಪ್ಪುವುದಿಲ್ಲ. ನೋಡ್ರಿ, ಈಗ ನಾವು ಯಾರಾದರೂ ಹೇಳಬೇಕಾಗಿದ್ರೆ ಏನು ಅಂದ್ರೆ ತಕ್ಷಣ ಆ ಪುಸ್ತಕದಲ್ಲಿದೆ ಅಂತ ಹೇಳ್ಬಿಡ್ತೀವಿ. ನಿಮಗೆ ಯಾರಿಗೆ ಕೇಳಲಿ, ನನಗೆ ಕೇಳಲಿ, ನಾವೆಲ್ಲ ಏನು ಹೇಳ್ತೀವಿ ಅಂದ್ರೆ ಪುರಾಣದಲ್ಲಿ ಹೇಳಿದ್ದಾರೆ, ವೇದದಲ್ಲಿ ಹೇಳಿದ್ದಾರೆ, ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂತ ನಾವು ಹೇಳ್ಬಿಡ್ತೇವೆ. ನಮಗೊಂದು ವಿಶ್ವಾಸ ಏನು ಅಂದ್ರೆ ನಾವು ಹೇಳ್ತಾ ಇರೋದು ಶಾಸ್ತ್ರದಲ್ಲಿ, ಪುರಾಣದಲ್ಲಿ, ವೇದಗಳಲ್ಲಿ ಇವೆ ಅಂತ ಒಂದು ವಿಶ್ವಾಸ. ನಮಗೊಂದು ಊರ್ಗೋಲು, ನಮಗೊಂದು ಕೋಲು, ನಮಗೊಂದು ಕಂಬ ಆನ್ಕೊಳ್ಳಿಕ್ಕೆ ಅದ ವೇದ ಪುರಾಣ ಎಲ್ಲ ಅದ. ಅವನು ಚಾರ್ವಾಕ ಏನ್ ಮಾಡಿದ ಅಂದ್ರೆ ಇದನ್ನೆಲ್ಲ ನೋಡ್ಕೊಂಡ ಚೆನ್ನಾಗಿ. ಯಾರು ಯಾವುದನ್ನ ಆಲಂಬನ ಮಾಡಿಕೊಂಡು ಬರ್ತಾ ಇದ್ದಾರೋ ಅದನ್ನ ಒಡೆದು ಹಾಕಿಬಿಟ್ರೆ ಮುಗಿದು ಹೋಯ್ತು ಅಂದ. ಅದಕ್ಕೆ ಅವನೇನ್ ಮಾಡಿದ, ವೇದಗಳೇ ಪ್ರಮಾಣ ಅಲ್ಲ ಅಂದ್ಬಿಟ್ಟ. ಸರಿ, ಆಗ ಆಚಾರ್ಯರು ಕೇಳಿದ ಪ್ರಶ್ನೆ, ಉಳಿದವರೆಲ್ಲ ಅವರನ್ನ ಹೇಗೆ ಖಂಡನೆ ಮಾಡಿದ್ದಾರೆ ಅಂದ್ರೆ ಚಾರ್ವಾಕರನ್ನ ಶಂಕರಾಚಾರ್ಯರು ಖಂಡಿಸಿದ್ದಾರೆ, ವಿಶಿಷ್ಟ ರಾಮಾನುಜಾಚಾರ್ಯರು ಖಂಡಿಸಿದ್ದಾರೆ, ಬೇರೆ ಬೇರೆ ಎಲ್ಲರೂ ಖಂಡಿಸಿದ್ದಾರೆ ಚಾರ್ವಾಕನ್ನ. ಯಾರ್ಯಾರು ಆಸ್ತಿಕರು ಅಂತ ಅನಿಸಿಕೊಂಡಿದ್ದಾರೋ ಅವರೆಲ್ಲರೂ ಖಂಡಿಸಿದ್ದಾರೆ. ಆದ್ರೆ ಅವರೆಲ್ಲ ಖಂಡಿಸುವಾಗ ಹೇಗೆ ಖಂಡಿಸಿದ್ದಾರೆ ಅಂದ್ರೆ, ನೀನ್ ವೇದ ಒಪ್ಪೋದಿಲ್ವಾ ನಡಿ ಅಂತ ಬೈದು ಕಳಿಸ್ಬಿಟ್ಟಿದ್ದಾರೆ ಅಷ್ಟೆ. ವೇದ ಒಪ್ಪೋದಿಲ್ವಾ ನಡಿ ಅಂತ ಹೇಳ್ಬಿಟ್ಟಿದ್ದಾರೆ. ವೇದ ಒಪ್ಪದೇ ಇದ್ದವನ ಜೊತೆಗೆ ಏನ್ ಮಾತಾಡೋದು. ಆದ್ರೆ ಆಚಾರ್ಯರು ಒಂದು ರೂಟ್ ಚೇಂಜ್ ಮಾಡಿದ್ರಷ್ಟೇ. ಇದ್ಯಪಿ ಅವರು ಹಾಗೆ ಖಂಡಿಸ್ಬೇಕು. ಏನ್ ಖಂಡಿಸಿದ್ರು, ಆಮ್ನಾಯಾನಾಮಮಾನತ್ವೇ ಧರ್ಮಾದೇರ ಪ್ರಮಾಣತ ಧರ್ಮಾದ್ಯಭಾವೇ ನೋಮಾನಂ ಪ್ರತ್ಯಕ್ಷೈಕ ಪ್ರಮಾಣಿನಃ. ಆಮ್ನಾಯಾನಾಮಮಾನತ್ವೇ, ವೇದಗಳು ಅಪ್ರಮಾಣ ಅಂತಾದರೆ ಸರಿ, ಓಕೆ, ಒಪ್ಪೋಣ, ವೇದಗಳನ್ನ ಪಕ್ಕಕ್ಕೆ ಎತ್ತಿಟ್ಬಿಡು. ಆಚಾರ್ಯ ಒಂದೇ ಮಾತು ಹೇಳಿದ್ರು, ಆಮ್ನಾಯಾನ ಮಮಾನತ್ವೇ,
ವೇದಗಳು ಅಪ್ರಮಾಣ ಅಂತಾದರೆ ಸರಿ, ಸೈಡಿಗಿಡು, ಕೇಳ್ತೀನಿ. ಧರ್ಮಾದೇರಪ್ರಮಾಣತ, ಧರ್ಮ ಅಧರ್ಮ ಪುಣ್ಯ ಪಾಪ ಸ್ವರ್ಗ ನರಕ ಇವುಗಳಿಗೆಲ್ಲದಕ್ಕೂ ಕೂಡ ಆಧಾರ ಯಾವುದು? ಧರ್ಮ ಇದೆ, ಅಧರ್ಮ ಇದೆ, ಪುಣ್ಯ ಇದೆ, ಪಾಪ ಇದೆ ಅಂತ ಹೇಳಬೇಕಲ್ಲ. ಇವುಗಳನ್ನು ಹೇಳಲಿಕ್ಕೆ ನಿನಗೆ ಆಧಾರ ಯಾವುದು? ಆಧಾರ ಇದ್ದದ್ದೇ ವೇದ. ವೇದವನ್ನು ಬಿಟ್ಟರೆ ಇದು ಯಾವುದನ್ನು ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವರ್ಗವನ್ನ ಯಾರೂ ಕಣ್ಣಿನಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಹೋಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವರ್ಗಕ್ಕೆ ಹೋಗಿದ್ರು ಮೊನ್ನೆ ಸಾಯಂಕಾಲ, ಇವತ್ತು ಬೆಳಿಗ್ಗೆ ಬಂದ್ರು, ಭೇಟಿ ಆಗಿದ್ರು ಸ್ವರ್ಗದಲ್ಲಿ ಎಲ್ಲಾರು. ಇವ್ರ ಪೈಕಿಯವರನ್ನ ನೋಡ್ಕೊಂಡು ಬಂದು ಹೇಳಿದ್ರು, ಆಚಾರ್ಯ ನಿಮ್ಮ ಪೈಕಿಯವರಲ್ಲಿ ಇದ್ದಾರೆ, ಸೀಟ್ ಖಾಲಿ ಇತ್ತಂತೆ ಅಂತ ಹೇಳಬಹುದು ಬೇಕಾರೆ ಅಂದ್ರೆ ಸಾಧ್ಯ ಇಲ್ಲ. ಯಾಕಿಲ್ಲ ಅಂದ್ರೆ ಅದು ಅತೀಂದ್ರಿಯ ಪದಾರ್ಥಗಳು. ಧರ್ಮ ಅಧರ್ಮ ಸ್ವರ್ಗ ನರಕ ಪುಣ್ಯ ಪಾಪ ಇವೆಲ್ಲವೂ ಕೂಡ ಅತೀಂದ್ರಿಯವಾದ ಪದಾರ್ಥಗಳು. ನೆನಪಿಟ್ಟುಕೊಳ್ರಿ, ಎಷ್ಟೋ ಪದಾರ್ಥಗಳು ಅತೀಂದ್ರಿಯವಾದದ್ದರಿಂದ ಅತೀಂದ್ರಿಯವಾದ ಪದಾರ್ಥಗಳನ್ನು ಹೇಳಲಿಕ್ಕೆ ವೇದವೇ ಬೇಕು. ಧರ್ಮಾದ್ಯಭಾವೇ ಧರ್ಮಾದೇರ್ ಅಪ್ರಮಾಣತ. ಒಂದು ವೇಳೆ ನೀನು ವೇದವನ್ನ ಅಪ್ರಮಾಣ ಅಂತ ಹೇಳುವುದಾದರೆ ಮಧ್ವಾಚಾರ್ಯ ಕೇಳುವ ಮುಂದಿನ ಕ್ವಶನ್ ಏನು ಅಂದ್ರೆ, ಹಾಗಾದ್ರೆ ಧರ್ಮಾಧರ್ಮಗಳನ್ನ ಯಾವುದರಿಂದ ಹೇಳ್ತೀಯ? ಧರ್ಮಾಧರ್ಮಗಳು ಅಪ್ರಮಾಣ ಆಗಬೇಕಾಗ್ತದೆ, ಧರ್ಮ ಬೇಕಲ್ಲ ಅಧರ್ಮ ಬೇಕಲ್ಲ. ಕೆಲವರಿಗೆಲ್ಲ ಪ್ರಶ್ನೆ, ಯಾಕೆ ಬೇಕು ಧರ್ಮ, ಯಾಕೆ ಬೇಕು ಅಧರ್ಮ? ಬೇಕಾಗೇ ಇಲ್ಲ. ಈ ಧರ್ಮ ಅಧರ್ಮ ಯಾವುದು ಬೇಡ, ನಮ್ಮ ಪಾಡಿಗೆ ನಾವಿದ್ದೀವಿ ಸುಖವಾಗಿ, ನಮ್ಗೆ ಗೊತ್ತೇ ಇಲ್ಲ. ಎಷ್ಟೋ ಜನರಿಗೆ ಈ ಧರ್ಮ ಎಂಬ ಪದನೂ ಕೇಳಿಲ್ಲ, ಅಧರ್ಮ ಎಂಬ ಪದನೂ ಕೇಳಿಲ್ಲ. ಅವ್ರ ಪಾಡಿಗೆ ಅವ್ರು ಇಲ್ವೇ, ಯಾಕೆ ಬೇಕು ಅಂತನ್ನುವ ಜನಾಂಗ ಇದ್ದೇ ಇದ್ದಾರೆ. ಇವತ್ತು ನಿನ್ನೆ ಮೊನ್ನೆ ನಾಳೆ ನಾಡದ್ದು ಯಾವಾಗಲೂ ಅಂಥವ್ರು ಇದ್ದೇ ಇರ್ತಾರೆ. ಯಾಕೆ ಅಂದ್ರೆ ಕೆಲವು ಹಿಂಗೆ ಆಗ್ತಿರ್ತದೆ. ಏನಾಗ್ತಿರ್ತ ಹೇಳೋಣಂತ, ಗಣಿತ ತಿಳಿಯದೇ ಇರೋ ವಿದ್ಯಾರ್ಥಿ, ವಿಜ್ಞಾನಕ್ಕೆ ಗಂಧಗಾಳಿ ಇಲ್ಲದೆ ಇರೋ ವಿದ್ಯಾರ್ಥಿ, ಅವನ ಪಾಡಿಗೆ ಅವನೇನೋ ಒಂದು ಆರ್ಟ್ಸ್ ಓದ್ಕೊಂಡು ಕೂತಿರ್ತಾನೆ. ಅವನು ಇದನ್ನೇ ಕೇಳ್ತಾನೆ, ಯಾಕ್ರಿ ಸುಮ್ಮನೆ ಈ ಗಣಿತ ವಿಜ್ಞಾನ ಎಲ್ಲ ಇಟ್ಟು ಸ್ಕೂಲ್ನಲ್ಲಿ ಮಕ್ಕಳು ಪ್ರಾಣ ತಿಂತಾರೆ ಇವರು. ಎಸ್ ಕರೆಕ್ಟ್, ಹೀಗೆ ಇರ್ತದೆ ಅಲ್ವಾ? ಹೇಳ್ರಿ ನೋಡ್ರಿ, ನಿಧಾನ ವಿಚಾರ ಮಾಡಿ ನೋಡ್ರಿ. ನಾನು ಹೇಳಿದ್ದು ನಿಮ್ಗೆ ಸರಿ ಅನ್ಸೇ ಒಪ್ಕೊಳ್ರಿ, ಇಲ್ದೇ ಒಪ್ಕೋಬೇಡ್ರಿ. ಯಾಕೆ ಬೇಕಾಗಿತ್ರಿ ಫಿಸಿಕ್ಸು ಕೆಮಿಸ್ಟ್ರಿ ಎಲ್ಲ? ಸುಮ್ಮನೆ ಕೆಲಸಕ್ಕೆ ಬರಲಾರ್ದಿದ್ದು ನೋಡ್ರಿ ಎಷ್ಟು ಚೆನ್ನಾಗಿದೆ ಇತಿಹಾಸ. ಅವನು ಯಾರೋ ಬಂದಿದ್ದಂತೆ, ಒಡೆದು ಹಾಕಿದ್ದಂತೆ ಮೂರ್ತಿಗಳನ್ನ, ಇವ್ರು ಯಾರೋ ಕಟ್ಟಿದ್ರಂತೆ. ಎಷ್ಟು ಆನಂದದಿಂದ ಕೇಳಿ ಮನೆಗೆ ಹೋಗಿ ಮಲ್ಕೊಂಡ್ಬಿಡ್ಬಹುದಲ್ಲ. ಈ ಗಣಿತ ಅಂದ್ರೆ ರಾತ್ರಿ ಎಲ್ಲ ತಲೆ ಕೆಡಿಸ್ಕೋಬೇಕು. ಅದು ಸೂತ್ರ ಹೊಂದೋದಿಲ್ಲ, ಸೂತ್ರ ಹೊಂದ್ರೆ ಇವನು ಹೊಂದೋದಿಲ್ಲ, ಇವನು ಹೊಂದಿದ್ರೆ ಪುಸ್ತಕ ಸಿಗೋದಿಲ್ಲ. ಎಷ್ಟೋ ಸರ್ತಿ ಹೀಗೆ ಆಗಿರ್ತದೆ. ಎಕ್ಸಾಮಿಗೆ ಹೋಗೋ ದಿವಸದ ತನಕ ಗಣಿತ ಪುಸ್ತಕನೇ ಸಿಕ್ಕಿರಂಗಿಲ್ಲ. ಕೊನೆಗೆ ಆ ಎಕ್ಸಾಮ್ ಗಣಿತ ಬರೀತಿರ್ತಾನಲ್ಲ, ಅಲ್ಲಿ ಬರೆದು ಬಂದ್ಬಿಟ್ಟಿರ್ತಾನೆ, ನೀವು ಏನು ವಿಚಾರ ಮಾಡಿದ್ರು ಮಾಡ್ರಿ, ನಾನು ಮಾತ್ರ ಅಗಣಿತ ಅಂತ ಬರೆದು ಬಂದ್ಬಿಟ್ಟಿರ್ತಾನೆ ಅವನು. ಯಾಕೆ ನಾನು ಮಾತ್ರ ಅಗಣಿತ, ನನ್ನನ್ನು ಎಣಿಸ್ಬೇಡ್ರಿ ಈ ಲೆಕ್ಕದಲ್ಲಿ, ನಾನು ಬರೋದೇ ಇಲ್ಲ ಅಂತ. ಹಾಗಿದ್ದರೆ ಯಾವ ವ್ಯಕ್ತಿಗೆ ಕೇವಲ ಇತಿಹಾಸ ಕಲೆಗಳು ಇದರಲ್ಲಿ ರುಚಿ ಉಂಟೋ ಅವನಿಗೆ ಗಣಿತ ಅಂದ್ರೆ ಏನೋ ಒಂದು ತಲೆ ಹೊಡ್ಕೊಂಡಂತೆ, ಅವನಿಗೆ ವಿಜ್ಞಾನ ಅಂದ್ರೆ ಒಂದು ಏನೋ ಇದ್ದಂತೆ. ಹಾಗೆ ಧರ್ಮ ಅಧರ್ಮಗಳು ಯಾಕೆ ಅಂದ್ರೆ ಅವರೆಲ್ಲ ಪಾಪ ಇನ್ನೂ ಅಲ್ಲೇ ಕೂತ್ಕೊಂಡಿದ್ದಾರೆ, ಇಲ್ಲಿ ಬಂದೇ ಇಲ್ಲ. ಹಾಗಾಗಿ ಧರ್ಮಾಧರ್ಮಗಳು ಬೇಕು. ಇದ್ದಾಗ ಮಾತ್ರವೇ 6 ಸಬ್ಜೆಕ್ಟ್ ಅನ್ನು ಓದಿದ್ರೆ ಮಾತ್ರಕ್ಕೆ ಪಾಸ್ ಆಗುವಂತೆ ಈ ಧರ್ಮಾಧರ್ಮಗಳು ಇದ್ರೇನೆ ಇಲ್ಲಿಂದ ಪಾರ ಆಗ್ಲಿಕ್ಕೆ ಸಾಧ್ಯ. ಇಲ್ಲದೆ ಇದ್ರೆ ಪಾರ ಆಗೋದು ಸಾಧ್ಯ ಇಲ್ವೇ ಇಲ್ಲ. ಧರ್ಮಾದ್ಯಭಾವೇ ನೋಮಾನಂ. ಮುಂದಿನ ವಾಕ್ಯಾಚಾರ ಆಯ್ತಪ್ಪ ಸರಿ. ಅವನು ಕೇಳ್ತಾನೆ, ವೇದಗಳನ್ನು ಒಪ್ಪಬೇಕು ಯಾಕೆ ಅಂದ್ರೆ ಧರ್ಮಾಧರ್ಮಗಳು ಬೇಕು ಅನ್ನೋದಕ್ಕೆ ತಾನೆ. ಧರ್ಮಾಧರ್ಮಗಳೇ ಇಲ್ಲ ಅಂತ ಹೇಳ್ಬಿಡ್ತೀನಿ, ನಿಶ್ಚಿಂತ ಕೆಲಸ. ಇದ್ರೆ ತಾನೆ ಧರ್ಮಾಧರ್ಮಗಳು ಅಂತಿವೆ ಅನ್ನೋದಕ್ಕಾಗಿ ನೀವು ವೇದವನ್ನ ಹೇಳ್ರಿ ಅಂತ ಕೂತಿದ್ದೀರಿ. ಧರ್ಮ ಅಧರ್ಮಗಳೇ ಇಲ್ಲ ಅಂತ ಹೇಳ್ಬಿಟ್ರೆ ಮುಗಿದು ಹೋಯ್ತು. ಮಧ್ವಾಚಾರ್ಯ ಪ್ರಶ್ನೆ ಕೇಳಿದ್ರು, ಒಂದು ನಿಮಿಷ ತಡಿ ಎಂದ್ರು. ಒಂದು ನಿಮಿಷ ತಡಿ, ಧರ್ಮ ಇಲ್ಲ ಅಂತ ಹೇಗೆ ಹೇಳ್ತಿ ಹೇಳೋಣ, ಪ್ರೂವ್ ಮಾಡು. ಧರ್ಮ ಇಲ್ಲ ಅಂತ ನೀವು ಪ್ರೂವ್ ಮಾಡ ಮೊದಲೇ ಇದ್ದು. ಯಾಕೆ ಅಂದ್ರೆ ಧರ್ಮ ಇದೆ ಅಂತ ಹೇಳಿದ್ದು ವೇದ, ಆ ವೇದವನ್ನು ನೀವು ಒಪ್ತಿಲ್ಲ. ಧರ್ಮ ಇದೆ ಅಂತ ಹೇಳಿದ್ದು ವೇದ, ಧರ್ಮ ಇದೆ ಅಂತ ಹೇಳಿದ್ದು ಪುರಾಣ, ಧರ್ಮ ಇದೆ ಅಂತ ಹೇಳಿದ್ದು ಶಾಸ್ತ್ರ. ಆ ಪುರಾಣ ಆ ವೇದ ಆ ಶಾಸ್ತ್ರಗಳನ್ನ ನೀನು ಒಪ್ಪೇ ಇಲ್ಲ ಅಂದಮೇಲೆ ಖಂಡಿಸುವುದು ಹೇಗೆ ಖಂಡಿಸ್ತೀಯ? ಯಾವ ಪ್ರಮಾಣದಿಂದ ಖಂಡಿಸ್ತೀಯ ನೀನು? ಯಾಕೆ ಇದು ಅರ್ಥ ಆಗೋದಿಲ್ರಿ ಬೇಗನೆ. ಇದು ಈ ಪ್ರಶ್ನೆ ಎಷ್ಟು ವಿಚಿತ್ರ ಇದೆ. ಹೂವಿಗೆ ವಾಸನೆ ಇದೆ ಅಂತ ಹೇಳಬೇಕಾದದ್ದು ಯಾವ ಇಂದ್ರಿಯ? ಮೂಗೋ ಕಿವಿಯೋ? ಸುಮ್ಮನೆ ಹಿಂಗೆ ಕಿವಿ ಹತ್ರ ಇಟ್ಕೊಂಡು ಯಾಕೋ ಇವತ್ತು ಹೂವಿಗೆ ವಾಸನೆ ಬರ್ತಿಲ್ಲ ಅಂತ ಹೇಳಿದ್ರೆ ನೀವು ಎದುರಿನಲ್ಲಿ ಕೂತವ್ರು ಏನ್ ಮಾಡ್ತೀರಿ ಫಸ್ಟ್ ಹೇಳಿ ನೋಡಂತ. ಸ್ವಲ್ಪ ಪಿತ್ತ ನೆತ್ತಿಗೇರಿದ್ರೆ ಅವನ್ ಬೇರೆ ವಿಷಯನೇ ಅಂತ.
ಸ್ವಲ್ಪ ಏನೋ ತಣ್ಣಗಿದ್ದ, ಅವತ್ತೆಲ್ಲ ಬರೋಬ್ಬರಿ ಆಗಿತ್ತು ಅಂತಂದ್ರೆ ಈ ಕಿವಿನ್ ತೆಗೆದು ಅವನ್ ಎಲ್ಲಿ ತಂದಿಡ್ತಾರೆ, ಸ್ವಲ್ಪ ಹಿಂಗ ಮೂಗಿನ ಕಡೆ ತಂದಿಡ್ತಾರೆ ಅಲ್ವಾ. ಕಿವಿ ಹತ್ರ ಹಿಡ್ಕೊಂಡವನನ್ನ ಹೂವಿನ ವಾಸನೆಯನ್ನು ನಾನು ಕಿವಿಯಿಂದ ಅಲ್ಲಗಳಿತೇನೆ ಅಂತ ಹೇಳಿದ್ರೆ ನೀವೇನ್ ಹೇಳ್ತೀರಿ? ಮೊದಲದಕ್ಕೆ ವಾಸನೆ ಇದೆ ಅಂತನ್ನೋದನ್ನ ನೀನು ಮೂಗಿನಿಂದ ತಿಳಿದುಕೋ. ಯಾಕೆ ಅಂದ್ರೆ ವಾಸನೆ ಇದೆ ಅಂತ ಹೇಳುವುದಕ್ಕೆ ಮೂಗು ಬೇಕು, ವಾಸನೆ ಇಲ್ಲ ಅಂತ ಹೇಳುವುದಕ್ಕೂ ಮೂಗೇ ಬೇಕೇ ವಿನಃ ಮೂಗಿನಿಂದ ವಾಸನೆಯನ್ನು ತೆಗೆದುಕೊಂಡು ಕಿವಿಯಿಂದ ವಾಸನೆ ಇಲ್ಲ ಅಂತ ಯಾರಿಗೂ ಹೇಳಿಕ್ ಬರೋದಿಲ್ಲ. ಬರ್ತದ? ಎಷ್ಟು ಮೆತ್ತಗದ! ಹೆಂಗ್ ನೋಡಿದ್ರಿ? ಹೆಂಗ್ ಗೊತ್ತಾತ್ ನಿನಗ? ನೋಡಿದ್ನಲ್ಲ, ನೋಡಿದ್ರೆ ಮೆತ್ತಗ, ಅಬಾಬಾ, ನೋಡಿದ್ರಿಂದ ಮೆತ್ತಗ ಅಂತ ಗೊತ್ತಾಗ್ತದ, ಮುಟ್ಟಿದ್ರೆ ಮೆತ್ತಗ ಅಂತ ಗೊತ್ತಾಗಬೇಕು. ಹಾಗಿದ್ರೆ ಧರ್ಮಿಗ್ರಾಹಕ ಪ್ರಮಾಣ ಅಂತ ಕರೀತಾರೆ ಇದನ್ನ ಶಾಸ್ತ್ರದಲ್ಲಿ. ಏನ್ ಕರೀತಾರೆ? ಧರ್ಮಿಗ್ರಾಹಕ ಪ್ರಮಾಣ. ವಸ್ತುವನ್ನ ಗ್ರಹಿಸುವುದು ಅಂತೇನಿದೆಯಲ್ಲ, ಅದು ಧರ್ಮ ಇದೆ ಅಂತ ಗ್ರಹಿಸುವುದು ವೇದ. ಹಾಗಾದ್ರೆ ಧರ್ಮ ಇಲ್ಲ ಅಂತ ಹೇಳಬೇಕಾದ್ರೂ ಕೂಡ ವೇದವೇ ಹೇಳಬೇಕೆ ವಿನಃ ನೀನ್ ಹೇಳಿಕ್ ಬರೋದಿಲ್ಲ. ಪ್ರತ್ಯಕ್ಷದಿಂದ ಹೇಳ್ತೀಯ ವೇದ ಇಲ್ಲ ಅಂತ ಹೇಳಿ, ಧರ್ಮ ಇಲ್ಲ ಅಂತ ಹೇಳಿ. ಪ್ರತ್ಯಕ್ಷದಿಂದ ಧರ್ಮ ಇಲ್ಲ ಅಂತ ನಿನಗೆ ಹೇಳಿಕ್ ಬರೋದಿಲ್ಲ. ಯಾಕೆಂದ್ರೆ ಪ್ರತ್ಯಕ್ಷದಿಂದ ಧರ್ಮ ಸಿದ್ಧ ಆಗಿಲ್ಲ. ಮೊದಲನೇದು ಧರ್ಮ ಪ್ರತ್ಯಕ್ಷದಿಂದ ಸಿದ್ಧ ಆಗಿಲ್ಲ. ಅನುಮಾನದಿಂದ ಧರ್ಮ ಇಲ್ಲ ಅಂತ ಹೇಳ್ತೀಯ, ಅನುಮಾನದಿಂದ ಧರ್ಮ ಸಿದ್ಧ ಆಗಿಲ್ಲ. ಧರ್ಮ ಸಿದ್ಧ ಆದದ್ದು ವೇದದಿಂದ. ವೇದದಿಂದ ಸಿದ್ಧ ಆದ ಮೇಲೆ ನೀನು ಇಲ್ಲ ಅಂತ ಹೇಳಬೇಕಾದ್ರೂ ವೇದವನ್ನೇ ಹೇಳಬೇಕು. ಸುಮ್ಮನೆ ಒಂದು ಈ ಮಧ್ಯದಲ್ಲಿ ಅವಾಂತರ ಪ್ರಶ್ನೆ, ಅಡ್ನಾಡಿ ಪ್ರಶ್ನೆ ಅಂತ ಕೇಳ್ತಿರ್ತಾರೆ ನೋಡ್ರಿ ಕೆಲವರು. ಹಂಗೊಂದು ಸುಮ್ಮನೆ ಅಡ್ನಾಡಿ ಪ್ರಶ್ನೆ, ಏನು ಏನು ಸುಮ್ಮನೆ ತಕ್ಷಣ ಆಲೋಚನೆ ಮಾಡದೆ ಹೇಳ್ಬಿಡ್ರಿ. ಒಬ್ಬ ಕುರುಡ ಇದ್ದಾನೆ ಅಂತ ಇಟ್ಕೊಳ್ರಿ. ಕುರುಡ, ಅವನಿಗೆ ಏನ್ ಕಾಣಿಸ್ತದೆ ಹೇಳೋಣಂತೆ. ಕುರುಡನಿಗೆ ಏನ್ ಕಾಣಿಸ್ತದೆ? ಬೆಳಕು ಕಾಣಿಸ್ತದ? ಕುರುಡನಿಗೆ ಬೆಳಕು ಕಾಣಿಸ್ತದ? ಇಲ್ಲ. ಹಾಗಾದ್ರೆ ಅವನಿಗೇನು ಜೀವನದಲ್ಲಿ ತುಂಬಾ? ಕುರುಡನಿಗೆ ಏನು ಜೀವನದಲ್ಲಿ ತುಂಬಾ? ಕತ್ತಲೆ. ಎಲ್ಲರೂ ಜೋರ್ಲೆ ಹೇಳ್ತಿರಲ್ಲ, ಕುರುಡನಿಗೆ ಏನ್ ಕಾಣಿಸ್ತದೆ? ಹೆಂಗಾದ್ರೆ ಕತ್ತಲೆ. ರಾಂಗ್. ಕತ್ತಲೆಯೂ ಕಾಣಿಸುವುದಿಲ್ಲ. ಹೌ ಹೆಂಗ್ ಕಾಣಿಸ್ಬೇಕು ಕತ್ತಲೆ? ಯಾರೀ ಹೇಳಿದ್ರು ನಿಮಗೆ? ಬೇಕೋ ಬೇಡವೋ ಫಸ್ಟ್ ಫ್ಲೋರ್ ನಮಗೆ? ಏನ್ ನಮಗೆ ಅರ್ಜೆಂಟ್ ಹೇಗಿರ್ತದೆ ಅಂದ್ರೆ, ಕುರುಡನಿಗೆ ಬೆಳಕು ಕಾಣಿಸುವುದಿಲ್ಲ ಅಂತಂದು ಕೂಡ ಇಮಿಡಿಯೇಟ್ ಹೇಳ್ತೀವಿ ಹಾಗಾದ್ರೆ ಕತ್ತಲೆ ಕಾಣಿಸ್ತದೆ ಅಂತ. ಹೇಗೆ ಕಾಣಿಸ್ತದೆ? ಕುರುಡನಿಗೆ ಏನೂ ಕಾಣಿಸುವುದಿಲ್ಲ. ಯಾರಿಗೆ ಬೆಳಕು ಕಾಣಿಸಿದೆಯೋ ಅವನಿಗೆ ಮಾತ್ರ ಕತ್ತಲೆ ಕಾಣಿಸ್ಲಿಕ್ಕೆ ಸಾಧ್ಯ ಇದೆ. ಯಾರಿಗೆ ಬೆಳಕೇ ಕಂಡಿಲ್ಲ ಅವನಿಗೆ ಕತ್ತಲೆಯೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಕುರುಡನಿಗೆ ಜನ್ಮದಲ್ಲಿ ಏನೂ ಕಾಣಿಸುವುದಿಲ್ಲ. ಅದಕ್ಕೆ ಹೇಳಿದ್ದು ಕುರುಡನಿಗೆ ಹಗಲಾದ್ರೇನು ಕತ್ಲಾದ್ರೇನು ಅಂತ ಕೇಳೋದು ಅದಕ್ಕೆ. ಹಾಗಿದ್ರೆ ಧರ್ಮಿಗ್ರಾಹಕ ಪ್ರಮಾಣ. ಕಣ್ಣು ಬೆಳಕನ್ನ ಗ್ರಹಣ ಮಾಡ್ತಿದ್ರೆ ಕತ್ತಲೆಯನ್ನು ಗ್ರಹಣ ಮಾಡ್ತದೆ. ನನಗೆ ಹೇಳಲಿಕ್ಕೆ ಬರ್ತದೆ. ಯಾಕೆ ಅಂದ್ರೆ ನಾನು ಕತ್ತಲೆಯನ್ನ ನೋಡಿದ್ದೇನೆ. ನಾನು ಕತ್ತಲೆಯನ್ನು ನೋಡಿದ್ದೇನಾದ್ರಿಂದ ಕಣ್ಣು ಮುಚ್ಚಿದ್ರೆ ಕತ್ತಲೆ ಅಂತ ಹೇಳಬಲ್ಲೆ. ಯಾಕೆ? ಕತ್ತಲೆ ನೋಡಿದ್ದೇನೆ ನಾನು. ಕುರುಡ ಕತ್ತಲೆ ನೋಡಿದ್ದಾನ? ಕುರುಡನಿಗೆ ಕತ್ತಲೆ ಕಾಣಿಸ್ತದ? ಇಷ್ಟು ದಿವಸ ನಾವು ಹಾಗೇ ಇದ್ದೀವಿ. ಹೇಗಿದ್ದೀವಿ ಅಂದ್ರೆ ಕುರುಡನಿಗೆ ಕತ್ತಲೆ ಕಾಣಿಸ್ತದೆ ಅಂತ ತಿಳ್ಕೊಂಡಿದ್ದೇವೆ. ಯಾರಾದ್ರೂ ವಿಜ್ಞಾನ ಇದು ಒಪ್ತದ ಹೇಳಿ ನೋಡಂತೆ? ಚಾನ್ಸೇ ಇಲ್ಲ. ಯಾಕೆ ಅಂದ್ರೆ ಅವನಿಗೆ ಏನೂ ಕಾಣಿಸೋದಿಲ್ಲ ಅಂತೆ, ಕುರುಡ ಆಗಿದ್ದಾನೆ. ಅವನಿಗೆ ಕತ್ತಲೆ ಕಾಣಿಸ್ತಿತ್ತು ಅಂದ್ರೆ ಕುರುಡ ಆಗ್ತಿದ್ನ ಅವನು? ನಮ್ಗೆ ಎಷ್ಟು ಹಿಂದೆ ಉಳ್ಕೊಂಡ್ಬಿಟ್ಟಿವಿ ನೋಡ್ರಿ ನಾವೆಲ್ಲ. ಹಾಗಿದ್ರೆ ಕುರುಡನಿಗೆ ಕತ್ತಲೆಯೂ ಕಾಣಿಸುವುದಿಲ್ಲ. ಕಣ್ಣೇ ಇಲ್ಲ, ಇಲ್ಲ ಇಂದ್ರಿಯವೇ ಇಲ್ಲ. ಆದ್ರಿಂದ ಅವನಿಗೇನ್ ಕಾಣಿಸೋದಿಲ್ಲ? ಕತ್ತಲೆಯೂ ಕಾಣಿಸೋದಿಲ್ಲ. ಕತ್ತಲೆ ಇದೆ ಅಂತ ಹೇಳಲಿಕ್ಕಾದ್ರೂ ಅವನಿಗೆ ಕತ್ತಲೆ ಕಾಣಿಸ್ಬೇಕು, ಕತ್ತಲೆ ಇಲ್ಲ ಅಂತ ಹೇಳಬೇಕಾದ್ರೂ ಕಾಣಿಸ್ಬೇಕು. ಎರಡೂ ಇಲ್ಲ ಅವನಿಗೆ. ಹಾಗಾದ್ರೆ ಚಾರ್ವಾಕ ಧರ್ಮ ಇಲ್ಲ ಅಂತ ನೀ ಹೇಳಬೇಕಾದ್ರೂ ಮೊದಲು ನಿಂಗೆ ಧರ್ಮ ಕಾಣಿಸ್ಬೇಕು. ಧರ್ಮ ಇದೆ ಅಂತ ಹೇಳಿಕ್ಕಾದ್ರೂ ನಿನಗೆ ಧರ್ಮ ಕಾಣಿಸಬೇಕು ಮೊದಲನೇದು. ಹಾಗಾದ್ರೆ ಧರ್ಮ ಇದೆ ಧರ್ಮ ಇಲ್ಲ ಅಂತ ಎರಡನ್ನೂ ಹೇಳಲಿಕ್ಕೂ ಕೂಡ ಬೇಕಾದದ್ದು ವೇದ. ನೀ ಆ ವೇದವನ್ನೇ ಪ್ರಮಾಣ ಅಂತ ಅನ್ನೋದಿಲ್ಲ ಅಂದಮೇಲೆ ನಿಂಗೆ ಹೇಗೆ ಧರ್ಮವನ್ನ ಅಲ್ಲಗಳಿಗೆ ಬರ್ತದಪ್ಪ? ಬರೋದಿಲ್ಲ. ಇದು ಮಧ್ವಾಚಾರ್ಯರ ವಾದ, ನೆನಪಿಟ್ಕೊಳ್ರಿ. ಆಮ್ನಾಯಾನ ಮಮಾನತ್ವೇ ಧರ್ಮಾದೇರ ಅಪ್ರಮಾಣತ ಧರ್ಮಾದ್ಯ ಭಾವೇ ನೋಮಾನಂ ಪ್ರತ್ಯಕ್ಷೈಕ ಪ್ರಮಾಣಿನಃ. ಎಲ್ಲವನ್ನೂ ಪ್ರತ್ಯಕ್ಷದಲ್ಲಿ ಕಾಣ್ತೀನಿ ಅಂತ ಹೊರಟ ಮನುಷ್ಯನಿಗೆ ಇದು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಸಣ್ಣ ಇಂಟ್ರೆಸ್ಟಿಂಗ್ ಸ್ಟೋರಿ. ಸುಮ್ಮನೆ ಬೋರ್ ಆಗ್ತಾ ಇದೆ ಇದೆಲ್ಲ ವಿಷಯ ಕೇಳಿ ಕೇಳಿ. ಯಾವಾಗ ಮುಗಿಯುತ್ತೋ ಏನು. ನಾವು ಸುಮ್ಮನೆ ಮಧ್ವವಿಜಯ ಅಂತ ಕುಣ್ಕೊಂಡು ಬಂದ್ವಿ. ಇಲ್ಲಿ ನೋಡಿದ್ಮೇಲೆ ಗೊತ್ತಾಯಿತು ಏನೇನೋ ಹೇಳ್ತಾ ಇದ್ದಾರೆ. ಬೌದ್ಧರಂತೆ, ಮಾಯಾವಾದಿಗಳಂತೆ, ಶೂನ್ಯ ಅಂತೆ, ವಿಜ್ಞಾನ ಅಂತೆ, ಒಂದು ತಿಳಿತಿಲ್ಲ. ಯಾವತ್ ಮುಗಿಯುತ್ತೋ ಮಂಗಳದ ಊಟ ಮಾಡಿ ಹೋಗ್ತೀವೋ ಮನೆಗೆ, ಹಾಯಾಗಿ ಸೋಫಾದ ಮೇಲೆ ಕೂತ್ಕೊಂಡು ಅಂತೂ ಮಂಗಳ ಮುಗಿಸ್ ಬಂದ್ವಪ್ಪ ಅಂತ ಅನ್ಕೊಂಡು ಒಂದು ಕಾಯ್ತಾ ಇದ್ದೀವಿ. ಇದು ಏನ್ ಮುಗಿಬೇಕಿದು?
ಈ ನಾಸ್ತಿಕ ಮತ ಇದೆಯಲ್ಲ, ಚಾರ್ವಾಕನ ಮತ ಇದೆಯಲ್ಲ, ಇದನ್ನು ಪ್ರಾರಂಭ ಮಾಡಿದವರು ಯಾರು ಅಂತ ಕೇಳಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆದೊಂದು ಸ್ಟೋರಿ. ಇದನ್ನ ಯಾರು ಪ್ರಾರಂಭ ಮಾಡಿದಾರೆ ಗೊತ್ತಾ? ಬೃಹಸ್ಪತ್ಯಾಚಾರ್ಯರು ಇದನ್ನು ಸ್ಟಾರ್ಟ್ ಮಾಡಿದವರು. ದೇವಗುರುಗಳಾದ ಬೃಹಸ್ಪತ್ಯಾಚಾರ್ಯರೇ ನಾಸ್ತಿಕ ಮತವನ್ನ ಪ್ರಾರಂಭ ಮಾಡಿದ ಆಚಾರ್ಯರು. ಬಹಳ ಮಂದಿಗೆ ಗೊತ್ತಿಲ್ಲ ನಮಗಿದೆಲ್ಲ. ನಮ್ಗೆ ಯಾಕೆ ಬೇಕ್ರಿ ಆಚಾರ? ಯಾರ್ಯಾರ್ದೋ ಕಥೆ ತಗೊಂಡು ನಾವೇನ್ ಮಾಡ್ಬೇಕಾಗಿದೆ? ನಾಸ್ತಿಕ ಮತವನ್ನ ಪ್ರಾರಂಭ ಮಾಡಿದವರು ಶುದ್ಧ ಆಸ್ತಿಕ ಆಚಾರ್ಯರು. ಶುದ್ಧ ಆಸ್ತಿಕ ದೇವತೆಗಳ ಗುರುಗಳು ಅಂತ ಕರೆಸಿಕೊಂಡ ಬೃಹಸ್ಪತ್ಯಾಚಾರ್ಯರೇ ನಾಸ್ತಿಕ ಮತವನ್ನ ಪ್ರಾರಂಭ ಮಾಡಿದವರು. ಎಸ್, ಇದು ನೋಡಿದ್ರೆ ಏನ್ ಅನಿಸ್ತದೆ? ಬಹಳ ಆಸ್ತಿಕ ಆಗ್ಬಿಟ್ಟ ಅಂದ್ರೆ ಒಂದ್ ದಿವಸ ನಾಸ್ತಿಕ ಆಗ್ಬಿಡ್ತಾನ್ರಿ. ಬಹಳ ಆಸ್ತಿಕ ಆಗ್ಬಿಟ್ಟ ಅಂದ್ರೆ ಒಂದ್ ದಿವ್ಸ ನಾಸ್ತಿಕ ಆಗ್ಬಿಡ್ತಾನ್ರಿ. ನೋಡ್ರಿ, ಮನ್ಯಾಗ ಬಹಳ ಮಡಿ 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 ಅಂತಿರ್ರಿ. ಅವ್ರು ಹುಡುಗರು ಮಾತಾಡ್ಸಿ ನೋಡ್ರಿ, ನಾ ಇಂಥ ಮನಿಗೆ ಒಟ್ಟು ಲಗ್ನ ಮಾಡ್ಕೊಂಡು ಹೋಗಂಗಿಲ್ಲ, ನಾ ಚೀಚಿ ಸಾಕಾಗಿ ಹೋಗ್ಬಿಟ್ಟದ ಇಂಥವ್ರ ಮನ್ಯಾಗ. ಬೇಕಾದ್ರೆ ವಿಚಾರಿಸ್ ಮಾಡಿ ನೋಡ್ರಿ, ಬರೀ ಮಡಿ 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 ಅಂತೀರಿ. ನೀವು ಹೇಳ್ತೀನಿ, ಅವ ಅಂತಾನ ಹುಡುಗ, ನನ್ನ ಹೆಂಡತಿಗೆ ಇದೆಲ್ಲ ಮಾಡ್ಬೇಡ ಅಂತ ಹೇಳ್ತೀನಿ ನಾನು. ನಮ್ಗೆ ಲಗ್ನ ನೋಡಿ ಇಂಥವೆಲ್ಲ ಮಾಡಿ ನಮ್ಮವ್ ಮಾಡಿದಾಗ ನಮ್ಮಪ್ಪ ಮಾಡಿದಾಗ ಹುಷಾರ್ ಒಂದ್ಬಿಟ್ರಿ ಹಿಂಗಂತ. ಯಾಕೆಂದ್ರೆ ಅತಿ ಆಸ್ತಿಕ ಹೋದ ಕೂಡ್ಲೆ ಅವ್ನಿಗೆ ಸ್ವಲ್ಪ ನಾಸ್ತಿಕ ಆಗ್ಬೇಕು ಅಂತ ಇಚ್ಛಾ ಬಂದ್ಬಿಡ್ತದೆ. ಭಾಳ ನಾಸ್ತಿಕ ಆಗಿರ್ತ ನೋಡ್ರಿ, ಅವಂಗ ಒಂದ್ ಕಡೆ ಹೋಗಿ ಎಲ್ಲೋ ಪಾಯಿಂಟ್ನಾಗ ಟಚ್ ಆಗಿರ್ತದೆ. ಆಸ್ತಿಕ ಆದ್ರೆ ಚಲೋ ಇತ್ತೇನೋ ಅಂತ ತಿಳ್ಕೊಂಡು. ಇವು ಅತಿರೇಕದ ಪರಿಣಾಮ ಎರಡು. ಅದಕ್ಕೆ ಬೃಹಸ್ಪತ್ಯಾಚಾರ್ಯರು ಒಂದು ಹಂತದಲ್ಲಿ ನಾಸ್ತಿಕ ಮತವನ್ನು ನಿರ್ಮಾಣ ಮಾಡಿದ್ರು, ಬರೆದು ಕೊಟ್ರು, ದೊಡ್ಡ ಪುಸ್ತಕ ಬರೆದು ಕೊಟ್ರು. ಆ ಪುಸ್ತಕದಾಗ ಒಂದು ಶ್ಲೋಕ ಅದ ರೀ, ಎಷ್ಟು ಚಂದ ಶ್ಲೋಕ ಅದ ಅಂದ್ರೆ, ಅಗ್ನಿಹೋತ್ರಂ ತ್ರಯೋ ವೇದಾಹ ತ್ರಿದಂಡಂ ಭಸ್ಮಗುಂಟನಂ ಬುದ್ಧಿ ಪೌರುಷಹೀನಾನಾಂ ಜೀವಿಕೇತಿ ಬೃಹಸ್ಪತಿ. ಬೃಹಸ್ಪತ್ಯಾಚಾರ್ಯ ಅಂತಾರ, ಇದು ನಾಸ್ತಿಕ ಮತದ ಮೊದಲನೇ ಅಂದ್ರೆ ಅವರ ಪುಸ್ತಕದಲ್ಲಿ ಇದ್ದ ವಾಕ್ಯ ಏನು ಅಂದ್ರೆ, ಇದು ಬುದ್ಧಿ ಪೌರುಷಹೀನಾನಾಂ, ಯಾರಿಗೆ ಬುದ್ಧಿಶಕ್ತಿ ಕಡಿಮೆ ಅದ, ಯಾರಿಗೆ ದೇಹ ಶಕ್ತಿ ಕಡಿಮೆ ಅದ, ಯಾರಿಗೆ ಕೈಲಿ ಏನು ಹರಿಯಂಗಿಲ್ಲ, ಯಾರಿಗೆ ಬುದ್ಧಿನೂ ಏನು ಹರಿಯಂಗಿಲ್ಲ, ಅವರು ಮಾಡಿಕೊಂಡದ್ದೇನು ಅಂತ ಕೇಳಿದ್ರೆ ಶ್ರಾದ್ದ, ಪಕ್ಷ, ಯಜ್ಞ, ಯಾಗ, ದಾನ, ಧರ್ಮ ಇವೆಲ್ಲ ಅವರು ತಮ್ಮ ಹೊಟ್ಟೆಗೋಸ್ಕರ ಮಾಡಿಕೊಂಡದ್ದು. ಯಾರು ಮಾಡ್ಕೊಂಡದ್ದು ಇದನ್ನ? ಯಾರಿಗೆ ಬುದ್ಧಿಶಕ್ತಿ ಕಡಿಮೆ ಅದ, ಯಾರಿಗೆ ದೇಹ ಶಕ್ತಿ ಕಡಿಮೆ ಅದ, ಅವರು ತಮ್ಮ ಹೊಟ್ಟೆ ಪಾಡಿಗಾಗಿ ಮಾಡಿಕೊಂಡದ್ದು. ಇದು ನಿಜವಾಗಿ ಇಲ್ಲ. ಅಗ್ನಿಹೋತ್ರಂ ತ್ರಯೋ ವೇದಾಹ ತ್ರಿದಂಡಂ, ಸ್ವಾಮಿಗಳಾಗೋದು ಚಾರ್ವಾಕನ ದೃಷ್ಟಿಯೊಳಗೆ ಸ್ವಾಮಿಗಳಾಗೋದು ಗೊತ್ತೇನ್ರಿ? ಅತ್ಯಂತ ಆಲಸಿಗಳು ಮಾತ್ರ ಸ್ವಾಮಿಗಳಾಗೋದು ಅಂತ ಹೇಳ್ರಿ. ತಪ್ಪು ತಿಳ್ಕೊಳಿಕ್ ಹೋಗ್ಬೇಡ್ರಿ. ಯಾರಿಗೆ ಅಡಿಗೆನೂ ಮಾಡ್ಕೊಳ್ಲಿಕ್ಕೆ ಆಗಂಗಿಲ್ಲ, ಬೇಸರ ಆಗ್ಯದ, ಅಂಥವ್ ಸ್ವಾಮಿಗಳಾಗಬೇಕು ಅಂತ ಹೇಳ್ರಿ. ಇದು ನಮ್ದಲ್ಲ, ಮತ್ತೆ ನಮ್ ತಿಳಿಬೇಡ್ರಿ, ನಮ್ದು ಆಮೇಲೆ ವಿಚಾರ ಮಾಡಿ. ಇನ್ನೊಬ್ಬರು ಲೇಟ್ ಅದ, ನಮ್ದು ಬರೋದು ಲೇಟ್ ಅದ. ಅವ್ರೇನಂತಾರೆ ಅಂದ್ರೆ ತ್ರಿದಂಡ, ಯಾರಿಗೆ ಏನೂ ಬರೋದಿಲ್ಲ ಅವನು ಇದನ್ನೇ ನಮ್ಮ ಗುರುಗಳನ್ನು ಚಾಷ್ಟಿ ಮಾಡ್ತಿರ್ಬೇಕು. ಏನು ಅಂದ್ರೆ ಸ್ವಲ್ಪ ತಮಾಷೆ, ಹಿಂದಕ್ಕಿತ್ತಂತೆ, ಈಗಿಲ್ಲ, ಈಗೆಲ್ಲ ಚೇಂಜ್ ಆಗ್ಬಿಟ್ಟಿದೆ ಇವಾಗ. ಅದು ಯಾರು ಅಡಿಗೆ ಮಾಡ್ತಾರೆ ಅಂತ ಕೇಳ್ಬೇಕು ನಮ್ಮ ಆಚಾರ್ಯ. ಯಾರು ಅಡಿಗೆ ಮಾಡೋರು ಅಡಿಗೆ ಮಾಡ್ತಾರೆ, ಯಾರು ಅಡಿಗೆ ಮಾಡ್ತಾರೆ ಅಂತ ಹಂಗಲ್ಲೋ. ಏನು ಮೊದಲನೇ ಪಂಡಿತರಲ್ಲಿ ಶಾಸ್ತ್ರಾರ್ಥ ಮಾಡೋರು ಬಂದ್ರಂತೆ, ಶಾಸ್ತ್ರ ವಾಕ್ಯಾರ್ಥ ಚರ್ಚೆ ಮಾಡೋರು ಬಂದ್ರಂತೆ. ಅದರಿಂದ ಯಾರಿಗೆ ವಂಚಿತರಾದರೋ, ಯಾರಿಗೆ ವಾಕ್ಯಾರ್ಥಗಳನ್ನೆಲ್ಲ ಮಾಡ್ಲಿಕ್ಕೆ ಬರ್ಲಿಲ್ಲೋ, ಅವರು ಕಾವ್ಯವನ್ನು ಬರ್ಕೊಂಡು ಕೂತ್ಕೊಂಡ್ರಂತೆ. ಕವಿತ್ವವು ಹೊರಟು ಹೋದ ಮೇಲೆ ಪುರಾಣ ಹೇಳಲಿಕ್ಕೆ ಶುರು ಮಾಡಿದ್ರಂತ. ಪುರಾಣಹೀನಾಪಿ ಭವಂತಿ ಪಾಚಕಾಹ, ಅದೂ ಮುಗಿದ ಮೇಲೆ ಅಡಿಗೆಗೆ ನಿಂತ್ಕೊಂಡ್ರು ಅಂತ ಒಂದು ತಮಾಷೆ. ಎಲ್ಲಿಂದ ಎಲ್ಲಿಗೆ ಬಂತು ನೋಡ್ರಿ. ನಮ್ ಗುರು ಚಾಷ್ಟಿ ಮಾಡ್ತಿರ್ಬೇಕು. ಎಲ್ಲಿ ವಾಕ್ಯಾರ್ಥ ಮಾಡೋ ಯೋಗ್ಯತೆ ಬಿದ್ದೋಯ್ತೋ ಅವ ಕವಿತಾ ಬರ್ಕೊಂಡು ಕೂತ್ಕೊಂಡ, ಅದು ಯೋಗ್ಯತೆ ಬಿದ್ದೋಯ್ತೋ ಪುರಾಣ ಹೇಳ್ಕೊಂಡು ಕೂತ್ಕೊಂಡ, ಅದು ಬಿದ್ದೋಯ್ತೋ ಅಡಿಗೆಗೆ ನಿಂತ್ಕೊಂಡ ಅಂತ. ಹಾಗಾದ್ರೆ ಈ ಆಸ್ತಿಕ ಮತ ಏನಿದೆಯಲ್ಲ, ಇದು ಬುದ್ಧಿ ಪೌರುಷಹೀನಾನಾಂ, ಯಾರಿಗೆ ಬುದ್ಧಿ ಇಲ್ಲ, ಯಾರಿಗೆ ಪೌರುಷ ಇಲ್ಲ, ಅವರು ಮಾತ್ರ ಈ ಮಾತುಗಳನ್ನ ಹೇಳ್ತಿರ್ತಾರೆ. ವಾಸ್ತವಿಕವಾಗಿ ಇದಲ್ವೇ ಅಲ್ಲ ಅಂತ ಹೇಳಿದವರು ಬೃಹಸ್ಪತ್ಯಾಚಾರ್ಯರು, ಬೇರೆಯವರು ಯಾರು ಅಲ್ಲ. ಇದನ್ನು ಯಾಕೆ ಬರೆದ್ರು ಅಂತ ಒಂದು ಇತಿಹಾಸ ಹರಿವಂಶ ಹೇಳ್ತದೆ, ಅದು ಇವತ್ತು ಹೇಳೋದಿಲ್ಲ, ಮತ್ತೆ ನೋಡೋಣವಂತೆ. ಅಂತೂ ಚಾರ್ವಾಕರೇ ಇದನ್ನು ಪ್ರಾರಂಭ ಮಾಡಿದವರು. ಇದು ಬೃಹಸ್ಪತ್ಯಾಚಾರ್ಯರೇ. ವಾದಿರಾಜ ಸ್ವಾಮಿಗಳು ಯುಕ್ತಿ ಮಲ್ಲಿಕೆಯಲ್ಲಿ ಹೇಳುವಾಗ ಚಾರ್ವಾಕ ಮತವನ್ನ ಖಂಡಿಸಿ ಮುಗಿಸಿ ಕೊನೆ ಶ್ಲೋಕದಲ್ಲಿ ಹೇಳುವಾಗ, ಚಾರ್ವಾಕ ಮತವನ್ನ ಖಂಡಿಸುವ ಬುದ್ಧಿ ಕೊಟ್ಟ ಬೃಹಸ್ಪತ್ಯಾಚಾರ್ಯರಿಗೆ ಹಾಗೂ ದೇವರಿಗೆ ನಮಸ್ಕಾರ ಅಂತ ಬರೆದಿದ್ದಾರೆ.
ಯಾರು ಖಂಡಿಸಿದ್ರು ಚಾರ್ವಾಕ ಮತವನ್ನೆಲ್ಲ ಖಂಡು ಮಾಡಿಟ್ಟು ಕೊನೆಯಲ್ಲಿ ರಾಜರು ಬರೀತಾರೆ ಯುಕ್ತಿ ಮಲ್ಲಿಕೆಯಲ್ಲಿ, ನಂಗೆ ಈ ಬುದ್ಧಿ ಕೊಟ್ಟವರು ಯಾರಪ್ಪ ಅಂದ್ರೆ ಬೃಹಸ್ಪತ್ಯಾಚಾರ್ಯರು. ಯಾಕೆ ಅಂದ್ರೆ ಅವರೇ ತಾನೇ ಬರೆದದ್ದು, ಮತ್ತೆ ಬರೆದವರು ತಾನೇ ಖಂಡಿಸ್ಲಿಕ್ಕೆ ಬುದ್ಧಿ ಕೊಡಬೇಕಾದದ್ದು. ಹಾಗಾಗಿ ಬರೆದವರೇ ಖಂಡಿಸಲು ಬುದ್ಧಿ ಕೊಟ್ಟಿದ್ದಾರೆ ಅಂತ ರಾಜರು ಯುಕ್ತಿ ಮಲ್ಲಿಕೆಯಲ್ಲಿ ಬರೀತಾ ಇದ್ದಾರೆ. ಆಮ್ನಾಯಾನ ಮಮಾನತ್ವೇ ಧರ್ಮಾದೇನ ಪ್ರಮಾಣತ ಧರ್ಮಾದ್ಯ ಭಾವೇ ನೋಮಾನಂ ಪ್ರತ್ಯಕ್ಷೈಕ ಪ್ರಮಾಣಿನ. ಇನ್ನು ಯಾಕ್ರಿ ನಿಮ್ಗೆ ವೇದನೆ ಯಾಕಬೇಕು? ಧರ್ಮಾಧರ್ಮಗಳು ಬೇಕು, ಹೌದಿಲ್ಲೋ? ಸಿಂಪಲ್. ಧರ್ಮಾಧರ್ಮಗಳನ್ನು ಹೇಳುವಂತಹ ಒಬ್ಬ ವ್ಯಕ್ತಿಯನ್ನು ನಿರ್ಮಾಣ ಮಾಡಿಬಿಡಂತೆ. ಆಗಮ ಬೇಕಲ್ಲ. ಆಗಮದಲ್ಲಿ ಎರಡು ತರಹದ ಆಗಮ, ಒಂದು ಪೌರುಷೇಯ ಆಗಮ, ಇನ್ನೊಂದು ಅಪೌರುಷೇಯ ಆಗಮ. ಅಪೌರುಷೇಯ ಆಗಮ ಅನ್ನೋ ಒಪ್ಪದೇ ಇದ್ರೂ ಕೂಡ ಪೌರುಷೇಯ ಆಗಮದಿಂದ, ಪುರುಷರಿಂದ ನಿರ್ಮಾಣಗೊಂಡ ಆಗಮದಿಂದ ನಾವು ಧರ್ಮಾದಿಗಳನ್ನು ಸಾಧನೆ ಮಾಡ್ತೀವಿ. ನ ಪೌರುಷೇಯಂ ವಚನಂ ಪ್ರಾಮಾಣ್ಯೇನ ವಿನಿಶ್ಚಿತಂ ಪೌರುಷೇಯತ್ವತೋ ಯದ್ವತ್ ವಾಕ್ಯಮುನ್ಮತ್ತ ಭಾಷಿತಂ. 44ನೇ ಶ್ಲೋಕ. ಅಲ್ಲೇನು ಹೇಳ್ತಾರೆ ಆಚಾರ್ಯರು? ಪೌರುಷೇಯ ವಚನಂ ನ ಪ್ರಮಾಣಂ, ಪುರುಷನ ವಚನ ಪ್ರಮಾಣ ಆಗೋದಿಲ್ಲ. ಯಾಕೆ? ನೀವೀಗ ಎಲ್ಲಿಗೆ ಬಂದಿದ್ದೀರಿ ಅಂದ್ರೆ ಊಹೆ ಮಾಡ್ತಾ ಇದ್ದೀರಿ. ಧರ್ಮಾಧರ್ಮಾದಿಗಳ ಸಿದ್ಧಿಗಾಗಿ ಒಬ್ಬ ಪುರುಷ ಅಂಥವನಿದ್ದಾನೆ, ಅವನಿಂದ ನಮಗೆ ಧರ್ಮಾಧರ್ಮಗಳನ್ನು ಹೇಳ್ತಾನೆ. ಸರಿ, ಯಾರು ಬರೆದಾರ ಅಂತ ಪ್ರಶ್ನೆ. ಯಾರು ಬರೆದಾರ? ಬುದ್ಧ ಬರೆದ ವಾಕ್ಯಗಳಿಂದ ನಾವು ಧರ್ಮಾಧರ್ಮಗಳನ್ನು ನಿಶ್ಚಯ ಮಾಡಿಕೊಳ್ಬೇಕಾ? ಜೈನರ ಮೂಲ ಪುರುಷ ವ್ಯಕ್ತಿ ಇದ್ದಾರಲ್ಲ, ಅವರು ಬರೆದ ವಾಕ್ಯಗಳಿಂದ ಧರ್ಮಾಧರ್ಮ ನಿಶ್ಚಯ ಮಾಡಿಕೊಳ್ಬೇಕಾ? ಅಥವಾ ನಮ್ಮ ಮೂಲ ಪುರುಷ ಅಂತ ಹೇಳ್ಕೊಳ್ತೀವಲ್ಲ ವಿಷ್ಣು, ಅವನು ಬರೆದ ವಾಕ್ಯಗಳಿಂದ ನಿರ್ಧಾರ ಮಾಡ್ಕೊಳ್ಬೇಕಾ? ಯಾರು ಬರೆದ ವಾಕ್ಯಗಳಿಂದ ನಾವು ಧರ್ಮಾಧರ್ಮಗಳನ್ನು ನಿಶ್ಚಯ ಮಾಡಿಕೊಳ್ಬೇಕು ಬಂತು ಪ್ರಶ್ನೆ. ಯಾಕೆ? ಪೌರುಷೇಯ ಆಗಮದಿಂದ ನಾವು ಧರ್ಮಾಧರ್ಮ ನಿರ್ಧಾರ ಮಾಡ್ತೀವಿ ಅಂದ್ರೆ ಇಂಥ ಒಬ್ಬ ಪುರುಷ ಇದ್ದಾನೆ, ಅವನು ಇದು ಧರ್ಮ ಇದು ಅಧರ್ಮ ಅಂತ ಹೇಳಿದ್ದಾನೆ, ನಾವು ಹೊರಟು ಬಿಟ್ಟಿವಿ ಅಂತಂದ್ರೆ ಆಗ ಪ್ರಶ್ನೆ ಬರ್ತದೆ, ಯಾವ ಪುರುಷ? ಬುದ್ಧನೋ, ಜಿನನೋ, ವಿಷ್ಣುವೋ? ಯಾರು ಹೇಳ್ರಿ? ಇಲ್ಲ. ಯಾಕೆ? ಬುದ್ಧನೇ ಬರೆದದ್ದು ಅಂತ ಹೇಳ್ತೀನಿ ಅಂದ್ರೆ ಜಿನರು ಒಪ್ಪೋದಿಲ್ಲ. ಜೈನರಂತಾರೆ ಅವ್ ಬರೆದದ್ದು ನಾವ್ಯಾಕೆ ಪ್ರಮಾಣ ಅನ್ಬೇಕು, ನಾವ್ ಅನ್ನಂಗಿಲ್ಲ ಅಂತಾರೆ. ಸರಿ, ಹೋಗ್ಲಿ ಬಿಡ್ರಿ. ಹಾಗಾದ್ರೆ ಜಿನನೇ ಬರೆದದ್ದು, ಜಿನೇಂದ್ರನೇ ಬರೆದದ್ದು ಪ್ರಮಾಣ ಅಂತೀವಿ ಅಂದ್ರೆ ಬೌದ್ಧರು ಒಪ್ಪೋದಿಲ್ಲ. ನಾವ್ಯಾಕೆ ಒಪ್ತೀವಿ ಅವ್ರನ್ನ ಅಂತಾರೆ. ಹಾಗಿದ್ರೆ ಅವರು ಬರೆದದ್ದು ಒಪ್ಪೋದಿಲ್ಲ, ಇವರು ಬರೆದದ್ದು ಒಪ್ಪೋದಿಲ್ಲ, ಇವರಿಬ್ರು ಬರೆದದ್ದು ಇನ್ನೊಬ್ರು ಒಪ್ಪೋದಿಲ್ಲ. ಹಾಗಿದ್ರೆ ಪುರುಷನ ವಾಕ್ಯದಿಂದ ಧರ್ಮಾಧರ್ಮಗಳು ಸಿದ್ಧ ಆಗೋದು ಯಾವಾಗ ಆಗ್ಬೇಕು? ಯಾರೂ ಬರೆಯದೇ ಇರುವ ಒಂದು ವಾಕ್ಯ ಅಂತ ಇದ್ರೆ ಇದು ಕೇಳಲಿಕ್ಕೆ ಒಂದು ವಿಚಿತ್ರದ ಮತ್ ಮೊದಲನೇದ್ದು. ಹಿಂಗೆಲ್ಲೂ ನಾವು ಜನ್ಮದಾಗ ಕೇಳಿರಂಗಿಲ್ಲ. ಇದು ಯಾರೂ ಬರೆಯದೇ ಇರುವ ಒಂದು ವಾಕ್ಯ. ಹೆಂಗ್ರಿ ಇದೆಲ್ಲಾದರೂ? ಹಂಗೇನು ತಿಳ್ಕೊಳಿಕ್ ಹೋಗ್ಬೇಡ್ರಿ. ಯಾರೂ ಬರೆಯದೇ ಇರುವಂತಹ ಒಂದು ವಾಕ್ಯ ಅಂತ ಇದೆ, ತಲೆ ಕೆಡಿಸ್ಕೊಳಿಕ್ ಹೋಗ್ಬೇಡ್ರಿ. ಆಮೇಲೆ ವಿಚಾರ ಮಾಡೋಣ. ಅದು ಒಂದು ಇದ್ರೆ ಮಾತ್ರ ಎಲ್ಲರೂ ಒಪ್ಕೋಬೇಕು, ಇಲ್ಲದೆ ಇದ್ರೆ ಯಾರೂ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನ ಪೌರುಷೇಯಂ ವಚನಂ ಪ್ರಾಮಾಣ್ಯೇನ ವಿನಿಶ್ಚಿತಂ ಪೌರುಷೇಯತ್ವತೋ ಯದ್ವತ. ಇಲ್ಲರಿ, ಅವನು ಪುರುಷ ಬರೆದಿದ್ದಾನೆ, ನಾವು ಪ್ರಮಾಣ ಅಂತ ಒಪ್ತೀವಿ ಅಂತ ಅನ್ನೋದಾದ್ರೆ ನಮ್ಮೂರಿನಲ್ಲಿ ಹುಚ್ಚ ಒಬ್ಬ ಇದ್ದಾನೆ, ಅವನು ಹೇಳಿದ್ದನ್ನು ನೀವು ಪ್ರಮಾಣ ಅಂತ ಹೇಳ್ರಿ. ಯಾಕೆ? ಪೌರುಷೇಯ ಆಗಮ ತಾನೆ. ಒಬ್ಬ ಪುರುಷ ಮಾತಾಡಿದ್ದನ್ನು ನೀವು ಪ್ರಮಾಣ ಅಂತೀರಿ ಅಂದ್ರೆ ಒಬ್ಬ ಹುಚ್ಚ ಮಾತಾಡಿದ್ದನ್ನು ನೀವು ಪ್ರಮಾಣ ಅನ್ನಬೇಕು. ಪೌರುಷೇಯತ್ವತೋ ಯದ್ವತ್ ವಾಕ್ಯಂ ಉನ್ಮತ್ತ ಭಾಷಿತಂ. ಉನ್ಮತ್ತ ಅಂದ್ರೆ ಹುಚ್ಚ ಹೇಳಿದ ವಾಕ್ಯಕ್ಕೂ ಪ್ರಾಮಾಣ್ಯ ಬರಬೇಕು. ಯಾಕೆ? ಪುರುಷ ಹೇಳಿದ ವಾಕ್ಯಗಳು ಪ್ರಮಾಣ ಅನ್ನೋದಾದ್ರೆ ಇದನ್ನ ಹೇಳ್ರಿ. ಹಂಗಲ್ರಿ, ನೀವು ಹಂಗೆಲ್ಲ ಹೇಳಿಕ್ ಹೋಗ್ಬೇಡ್ರಿ. ನಾವು ಒಬ್ಬನನ್ನ ಸರ್ವಜ್ಞ ಅಂತ ಮಾಡ್ತೀವಿ, ಬರೇ ಯಾರೋ ಪುರುಷ ಹೇಳಿದ್ದಲ್ಲ, ಒಬ್ಬ ಸರ್ವಜ್ಞ ಅಂತ ಮಾಡ್ತೀವಿ. ಆ ಸರ್ವಜ್ಞ ಹೇಳಿದ ವಾಕ್ಯವನ್ನ ಇಟ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಬರ್ರಿ ಅದನ್ನು ಹೇಳ್ರಿ. ಯಾರವನು ಸರ್ವಜ್ಞ? ಯಾರು ಸರ್ವಜ್ಞ? ಬುದ್ಧ ಸರ್ವಜ್ಞನ, ಜಿನ ಸರ್ವಜ್ಞನ, ವಿಷ್ಣು? ಯಾರನ ಸರ್ವಜ್ಞ ಅಂತ ಹೇಳ್ತೀರಿ ಹೇಳ್ರಿ. ವಿಮತಃ ಪುರುಷಃ ಅಜ್ಞಃ ಸ್ಯಾತ್ಯಾಸೌ ವಿಪ್ರಲಂಬಕಃ ಪುಂಸ್ತ್ವಾ ಚೈತ್ರವದಿತ್ಯಾಸ್ತ ಸರ್ವಜ್ಞೇ ಕೇವಲಾನುಮ. ಈಗ ಮೊದಲನೇದ್ದೇನ್ ಮಾಡಬೇಕು? ಒಬ್ಬ ವ್ಯಕ್ತಿಯನ್ನ ಕರ್ಕೊಂಡ್ಬರ್ಬೇಕು ನೀವು. ಯಾರೋ ಒಬ್ಬ ಇದ್ದ, ಆ ವ್ಯಕ್ತಿ ಹೇಳಿದ ವಾಕ್ಯಗಳು ನಮಗೆ ಪ್ರಮಾಣ ಅಂತ ಹೇಳ್ಬೇಕು. ಯಾಕೆ ಅಂದ್ರೆ ಅವನು ಸರ್ವಜ್ಞ ಅಂತ ಅನ್ಬೇಕು. ಪ್ರಶ್ನೆ ಕೇಳ್ತೀನಿ, ಅವನು ಸರ್ವಜ್ಞ ಅಂತ ನಿನಗೆ ಹೇಗೆ ಗೊತ್ತಾಯಿತು? ಹೇಳು. ಬುದ್ಧ ಸರ್ವಜ್ಞ ಅಂತ ಹೇಗೆ ಗೊತ್ತಾಯಿತು? ಅವನು ಹೇಳಿದ ಮೇಲೆ ಗೊತ್ತಾಯಿತೋ ನಿಂಗೆ ಮೊದಲೇ ಗೊತ್ತಾಗಿತ್ತು? ನೋಡ್ರಿ ಎಷ್ಟು ವಿಚಿತ್ರ. ಈಗ
ಆಚಾರ್ಯ ಕೇಳೋ ಪ್ರಶ್ನೆ ಏನು ಅಂದ್ರೆ, ಯಾವ ವ್ಯಕ್ತಿ ನೀನು ಸರ್ವಜ್ಞ ಅಂತ ಹೇಳಿ ಅವನು ಹೇಳಿದ ವಾಕ್ಯಗಳು ಪ್ರಮಾಣ ಅಂತಂತ ಇದ್ದೀಯೋ, ಅವನು ಸರ್ವಜ್ಞ ಅಂತ ಹೇಳಿ ನಿನಗೆ ಹೇಗೆ ಗೊತ್ತಾಯಿತು? ಅವನು ಹೇಳಿದ ಮೇಲೆ ಗೊತ್ತಾಯಿತಾ ಅಥವಾ ಮೊದಲೇ ನಿಂಗೆ ಗೊತ್ತಾಗಿತ್ತಾ? ಯಾರೋ ನಂಗೆ ಹಸಿವೆ ಆಗ್ಯದ ಅಂತಂದ್ರಂತ. ಹಸಿವೆ ಆಗ್ಯದ ಅಂತ ಅಂದ್ಕೊಳ್ಳಿ ಎದುರಿಗೆ ಕೂತೋರ್ಬೇಕೆ ಅಂತ. ನಿನಗ ಸ್ವಂತ ಗೊತ್ತಾತೋ ಯಾರ ಹೇಳಿದ್ರು ಅಂತ? ಸುಮ್ಮನೆ ಈ ಪ್ರಶ್ನೆ ಕೇಳಿದ ಪ್ರಶ್ನೆ ಕೇಳಲಿಕ್ಕೇನು ಹೋಗ್ಬೇಕಾಗ್ಯದ? ಅದಕ್ಕೇನು ರೊಕ್ಕ ಇಲ್ಲ, ರುಚಿ ಇಲ್ಲ. ಯಾರಿಗೆ ಪ್ರಶ್ನೆ ಕೇಳಬೇಕಾದ್ರೆ ರೊಕ್ಕ ಕೊಟ್ಟು ಕೇಳ್ರಿ ಅಂತ ಹೇಳಿ ಪ್ರಶ್ನೆ ಹುಟ್ಟಂಗಿಲ್ಲ ಜಗತ್ತಿನ ಬಿಟ್ಕೊಳ್ರಿ. ಅವ ಅಂತಾನೆ ಫಾಲ್ತು ಪ್ರಶ್ನೆ ಕೇಳಿ ರೊಕ್ಕ ಯಾಕೆ ಹಾಳು ಮಾಡ್ಕೊಳ್ಳಿ ಅಂತಾರ ಅವ. ಫಾಲ್ತು ಪ್ರಶ್ನೆ ಕೇಳಿ ರೊಕ್ಕ ಯಾಕೆ ಹಾಳು ಮಾಡ್ಕೊಳ್ಳಿ ಅಂತಾರ. ಅದಕ್ಕೆ ಅವ ದುಡ್ಡು ಉಳಿಸೋದಕ್ಕೆ ಪ್ರಶ್ನೆ ಕೇಳೋದು ನಿಲ್ಲಿಸ್ಬಿಡ್ತಾನೆ. ಇಲ್ಲಿವರೆಗೆ ಹಿಂಗ ಆಗ್ಯಾವ್ರಿ. ಪ್ರಶ್ನೆ ಯಾಕೆ ಜಾಸ್ತಿ ಬಂದಾವ ಅಂದ್ರೆ ಪ್ರಶ್ನೆಗೆ ಕಿಮ್ಮತ್ತೇ ಇಲ್ಲ, ಅದಕ್ಕೆ ಜಾಸ್ತಿ ಬಂದಾವ. ಪ್ರಶ್ನೆಗೆ ಒಂದು ಕಿಮ್ಮತ್ತು ಅಂತ ಆಗ್ಬಿಟ್ರೆ ಪ್ರಶ್ನೆ ಕೇಳೋದೇ ಇದ್ದಿದ್ದಿಲ್ಲ ಯಾರು. ಯಾಕಂದ್ರೆ ಕಿಮ್ಮತ್ತಿನ ಮೇಲೆ ಲಕ್ಷ ಹೋಗ್ತಿದ್, ಪ್ರಶ್ನೆ ಮೇಲೆ ಲಕ್ಷ ಹೋಗ್ತಿರ್ಲಿಲ್ಲ. ಕೇಳಿದ್ವಿ ನಾವು, ಅವನು ಸರ್ವಜ್ಞ ಅಂತ ತಿಳಿದುಕೊಂಡು ನಿನಗೆ ಸ್ವಂತಕ್ಕೆ ಗೊತ್ತಾಯಿತೋ, ಅವನು ಹೇಳಿದ ಮೇಲೆ ಗೊತ್ತಾಯಿತೋ? ಇಲ್ಲ ಸ್ವಾಮಿ, ನನಗೆ ಸ್ವಂತಕ್ಕೆ ಅಷ್ಟು ತಿಳುವಳಿಕೆ ಇದ್ದಿದ್ದಾದರೆ ನಿಮ್ ಜೊತೆಗೆ ಯಾಕೆ ವಾಕ್ಯಾರ್ಥಕ್ಕೆ ಬರ್ತಿದ್ದೆ? ಅವನು ಹೇಳಿದ ಮೇಲೆ ತಿಳಿಯಿತು. ಸರಿ, ಅವನು ಹೇಳಿದ ಏನಂತ? ನಾನು ಸರ್ವಜ್ಞ ಅಂತ ತಿಳ್ಕೊಂಡು. ಅದು ಸತ್ಯವಾಗಿ ಹೇಳಿದ್ದಾನೋ ನಿನಗೆ ಟೋಪಿ ಹಾಕ್ಲಿಕ್ಕೆ ಹೇಳಿದ್ದಾನೋ? ಯಾರಿಗ್ ಗೊತ್ತು? ಗೊತ್ತಿಲ್ಲ. ಅವನು ಸತ್ಯವನ್ನೇ ಹೇಳಿದ್ದಾನೆ ಅಂತನ್ಲಿಕ್ಕೆ ಅವನೇನು ಕೋರ್ಟಿನಲ್ಲಿ ನಿಂತ್ಕೊಂಡು ನಾನು ಗೀತೆಯ ಮೇಲೆ ಕೈ ಇಟ್ಟು ಹೇಳ್ತೀನಿ ಅಂತಂತೂ ಹೇಳಿಲ್ಲ. ಅವನು ಸುಳ್ಳು ಹೇಳಲಿಕ್ಕೆ ಯಾಕೆ ಹೇಳಿರಬಾರ್ದು ನಿನಗೆ? ಹಾಗಿದ್ರೆ ನಿರ್ಧಾರ ಆಗೋದಿಲ್ಲ. ಏನ್ ನಿರ್ಧಾರ ಆಗೋದಿಲ್ಲ? ಇವನು ಸರ್ವಜ್ಞ, ಇವನು ಹೇಳಿದ ವಾಕ್ಯ ಪ್ರಮಾಣ, ಇದರಿಂದ ಧರ್ಮಾಧರ್ಮಗಳು ಅಂತ ಎಂದೂ ನಿರ್ಧಾರ ಆಗೋದಿಲ್ಲ. ವಿಮತಃ ಪುರುಷಃ ಅಜ್ಞಃ. ಈಗ ವಿವಾದಕ್ಕೆ ವಿಷಯನಾದ ವ್ಯಕ್ತಿ ಅವನು ದಡ್ಡನೇ. ಯಾಕೆ ಅಂದ್ರೆ ದಡ್ಡನೇ ಅಲ್ಲ, ಅವನು ಮೋಸಗಾರನೇ. ಯಾಕೆ? ಚೈತ್ರ ನಮ್ಮೂರಿನಲ್ಲಿ ಒಬ್ಬ ಮೋಸಗಾರ ಇದ್ದಾನಲ್ಲ, ಅವನಂತೆ ಇವನು ಇದ್ದದ್ದರಿಂದಾಗಿ. ಆದ್ರಿಂದ ಇವನು ಸರ್ವಜ್ಞ ಅಂತ ಹೇಳಲಿಕ್ಕೆ ನಿನ್ನ ಹತ್ರ ಯಾವ ಪ್ರಮಾಣಗಳೂ ಇಲ್ಲ. ಇಷ್ಟಾದ ಮೇಲೆ 46 ಆಚಾರ ಒಂದು ಮಾತು ಹೇಳ್ತಾರೆ. ಸರ್ವಾತ್ಮನ ಯಾವ ಕಾರಣಕ್ಕೂ ಕೂಡ ಇಂತಹ ಶಾಸ್ತ್ರಗಳನ್ನ ಓದಬೇಡ್ರಿ, ಇಂತಹ ಶಾಸ್ತ್ರಗಳನ್ನ ಓದಬೇಡ್ರಿ. ಇದು ಮುಂದಿನ ವಾಕ್ಯ. ದುಃಖ ಕರೋತಿ ಯದ್ದೈವಂ ದುಶ್ಯಾಸ್ತ್ರೇಷು ಉಗ್ರ ಆಗ್ರಹ. ದುಃಖ ಕರೋತಿ ಘೋರಸ್ಯ ಲೋಕೋತಸ್ತದ್ವದತಾಂ ಧ್ರುವಃ. ನಮಗೆಲ್ಲ ಹಿಂದೆ ಹೇಳ್ತಿರ್ಬೇಕು, ಇವತ್ತು ಹೇಳೋದಿಲ್ಲ ಬಿಡ್ರಿ, ಯಾರು ಹೇಳಲಿಕ್ಕೆ ಹೋಗೋದಿಲ್ಲ. ಹಿಂದೆಲ್ಲ ಏನ್ ಹೇಳ್ತಿದ್ರು ಅಂದ್ರೆ, ನೀವು ನಾಸ್ತಿಕ ಗ್ರಂಥಗಳನ್ನು ಓದಬೇಡ್ರಿ, ನೀವು ಬೇರೆ ಮತಗಳ ಗ್ರಂಥಗಳನ್ನು ಓದಬೇಡ್ರಿ, ನೀವು ಸುಮ್ಮನೆ ಹೇಳಿದ್ದನ್ನಷ್ಟು ಓದ್ರಿ ಅಂತ ಹೇಳಿ. ಅದನ್ನು ಹೇಳಿದಾಗ ಕೆಲವು ಪ್ರಶ್ನೆ ಕೇಳಿದ್ದುಂಟು. ಏನ್ ಕೇಳ್ತಿದ್ರು ಅಂದ್ರೆ, ಯಾಕೆ ಓದಬೇಡ್ರಿ ಅಂತೀರಿ, ಯಾಕೆ ಓದಬಾರ್ದು ಅಂತೀರಿ ನೀವು? ನಾವು ಅದನ್ನೂ ಓದ್ತೀವಿ, ನಾಸ್ತಿಕವನ್ನು ಓದ್ತೀವಿ, ಮತ್ತೊಂದನ್ನು ಓದ್ತೀವಿ, ಇನ್ನೊಂದನ್ನು ಓದ್ತೀವಿ, ಏನ್ ತೊಂದರೆ? ಅದಕ್ಕೆ ಆಚಾರ್ಯ ಹೇಳಿದ್ರು, ದುಶ್ಯಾಸ್ತ್ರೇಷು ಉಗ್ರ ಆಗ್ರಹ. ನೀವು ಇನ್ನೊಬ್ಬರ ಗ್ರಂಥಗಳನ್ನ ಓದ್ತೀವಿ ಅಂತ ನಿಮಗೆ ಆಗ್ರಹ ಇದ್ದದ್ದಾದರೆ, ನಾವು ನಾಸ್ತಿಕವನ್ನ ಓದ್ತೀವಿ, ನಾಸ್ತಿಕನ ಗ್ರಂಥಗಳನ್ನು ಓದ್ತೀವಿ, ಮಾಯಾವಾದವನ್ನೋ ಬೌದ್ಧವಾದವನ್ನೋ ಓದ್ತೀವಿ ಅಂತ ನಿಮಗೆ ಆಗ್ರಹ ಇದ್ದದ್ದಾದರೆ, ಹಾಗಾದರೆ ಒಂದು ಲೋಕಕ್ಕೆ ಹೋಗಲಿಕ್ಕೆ ನೀವು ತಯಾರಾಗಿರ್ರಿ, ಒಂದು ಲೋಕಕ್ಕೆ ಹೋಗ್ಲಿಕ್ಕೆ ತಯಾರಾಗಿರ್ರಿ. ಯಾವುದು? ದುಃಖಾಕರೋ ಅತಿಘೋರ ಹಾಸ್ಯ ಲೋಕಃ. ಎಲ್ಲ ಕಡೆಗೆ ಕತ್ತಲೆಯಿಂದ ತುಂಬಿದ ಘೋರವಾದ ಲೋಕದಲ್ಲಿ ಪ್ರವೇಶವನ್ನು ಪಡೆದುಕೊಳ್ಳಿಕ್ಕೂ ತಯಾರಿರ್ರಿ. ಕೆಲವರಿಗೆ ಕುಹಕ ಇಲ್ಲ, ಈ ಮಧ್ವಾಚಾರ್ಯ ಅನುಯಾಯಿಗಳಿದ್ದಾರಲ್ಲ, ಅಥವಾ ಈ ಆಸ್ತಿಕರಿದ್ದಾರಲ್ಲ, ಅವರು ಇನ್ನೊಬ್ಬರದು ಓದಬಾರದು ಅಂತ ಯಾಕಂತಾರೆ ಅಂದ್ರೆ, ಓದಿಬಿಟ್ರೆ ಇವರೆಲ್ಲಾದ್ರೂ ಇಲ್ಲಿಂದ ತಪ್ಪಿಸ್ಕೊಂಡಲ್ಲಿ ಹೋಗ್ಬಿಟ್ರೆ. ನೋಡ್ರಿ, ಅವ್ರದ್ದೊಂದು ವಾದ ಸರಿ ಇದೆ, ಪಾಪ ಅವ್ರು ಕೇಳೋದು ಸರಿ ಇದೆ, ಏನ್ ತಪ್ಪಿಲ್ಲ. ನೀವು ನಮ್ದಷ್ಟೇ ಓದ್ರಿ ಅಂತ ಯಾಕೆ ಹೇಳೋದು ಅಂದ್ರೆ, ನಮ್ಮದನ್ನ ಬಿಟ್ಟು ಬೇರೆ ಕಡೆಗೆ ಹೋಗ್ಬಿಟ್ರೆ. ಸರ್ವಾತ್ಮನ ಹಾಗೆ ಹೇಳಿಲ್ಲ ಮಧ್ವಾಚಾರ್ಯ ಹೇಳಿದ್ದೇನು ಅಂದ್ರೆ, ನೀವು ಅಕಸ್ಮಾತ್ ನಮ್ಮದನ್ನು ಬಿಟ್ಟು ಬೇರೆಯದನ್ನ ಓದಿದ್ರಿ ಅಂದ್ರೆ ನಿಮ್ಮ ಬುದ್ಧಿ ಕೆಟ್ಟು ಹೋಗುತ್ತದೆ. ಮೊದಲನೇದು, ಯಾಕೆ? ನಿಮ್ಮ ಬುದ್ಧಿ ದೃಢ ಇಲ್ಲ, ನಿಮ್ಮ ಬುದ್ಧಿ ಸ್ಥಿರವಾಗಿಲ್ಲ. ನಿಮ್ಮ ಬುದ್ಧಿ ಹೇಗಿದೆ ಅಂತ ಕೇಳಿದ್ರೆ, ಚಿಕ್ಕ ಮಕ್ಕಳ ಬುದ್ಧಿಯಂತೆ ಇದೆ. ಚಿಕ್ಕ ಮಗುವಿಗೆ ಏನು ಹೇಳಿದ್ರು ಸತ್ಯ ಅನಿಸ್ತದೆ. ಅಪ್ಪ ಹೇಳಿದ್ದು ಸತ್ಯ, ಅಮ್ಮ ಹೇಳಿದ್ದು ಸತ್ಯ, ಅಜ್ಜಿ ಹೇಳಿದ್ದು ಸತ್ಯ, ಅಜ್ಜ ಹೇಳಿದ್ದು ಸತ್ಯ. ಕೊನೆಗೇನಾಗುತ್ತದೆ? ಆ ಮಗುವಿಗೆ ಭ್ರಾಂತಿ ಫಿಕ್ಸ್ ಆಗುತ್ತೆ. ಯಾಕೆ? 4 ಸತ್ಯಗಳಂತೂ ಇರ್ಲಿಕ್ಕೆ ಸಾಧ್ಯ ಇಲ್ಲ.
4 ಸತ್ಯಗಳು ಇರ್ತದ ಎಲ್ಲಾದ್ರೂ? ಅಜ್ಜ ಹೇಳಿದ್ದು ಸತ್ಯ, ಅಜ್ಜಿ ಹೇಳಿದ್ದು, ಅಪ್ಪ ಅಮ್ಮ ಎಲ್ಲ ಹೇಳಿದ್ದು ಸತ್ಯ ಅಂತ ಆಗ್ಬಿಟ್ರೆ 4 ಸತ್ಯಗಳಿಲ್ಲ. ಈ ಅರ್ಥದಲ್ಲಿ ಕೊನೆಗೆಲ್ಲ ಹೋಗುತ್ತೆ ಅಂದ್ರೆ ಸತ್ಯ ಸತ್ತು ಹೋಗುತ್ತೆ. ಅದಕ್ಕೆ ಆಚಾರ್ಯ ಹೇಳಿದ್ರು, ನಿಮಗೆ ನಿಮ್ಮ ಬುದ್ಧಿ ಎಲ್ಲಿವರೆಗೆ ಕಾನ್ಸ್ಟೆಂಟ್ ಆಗಿರೋದಿಲ್ಲ, ಗಟ್ಟಿ ಆಗಿರೋದಿಲ್ಲ, ಅಲ್ಲಿವರೆಗೆ ಇನ್ನುಳಿದ ಮತಗಳನ್ನು ಚರ್ಚೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾವಾಗ ನಿಮ್ಮ ಬುದ್ಧಿ ಸ್ಥಿರವಾಗಿ ಆಲೋಚನೆ ಮಾಡುವ ಸಾಮರ್ಥ್ಯವನ್ನ ಪಡೆದುಕೊಳ್ತದಲ್ಲ, ಆವಾಗ ಇನ್ನುಳಿದ ಮತಗಳ ವಿಮರ್ಶೆಯನ್ನ ಅವಶ್ಯವಾಗಿ ಮಾಡ್ರಿ. ಯಾರು ಬೇಡ ಅಂದಿಲ್ಲ. ನಮ್ಮ ಬುದ್ಧಿ ಎಷ್ಟು ಗೊಂದಲಕ್ಕೆ ಬೀಳ್ತದೆ ಅಂದ್ರೆ ಉಳಿದದ್ ಬಿಟ್ಬಿಡ್ರಿ. ಯಾವ್ದು ಬಿಡೋದು? ಧರ್ಮದ ಅದು ಎಲ್ಲ ಬಿಟ್ಬಿಡ್ರಿ. ಪಂಚಾಂಗದಲ್ಲಿ ಹಾಕಿದ ಏಕಾದಶಿಯ ಬಗ್ಗೆ ಚರ್ಚೆ ಇರ್ತದೆ ನಮಗೆ. ಅಲ್ಲ ಆಚಾರ, ಪಂಚಾಂಗದ ಹಾಕ್ಯಾರ ಮತ್ತೆ ಹೆಂಗ್ ಮಾಡೋದು ಅಂತ ಕೇಳ್ತಿರ್ತಾರೆ. ಆಚಾರ್ಯ ಏನ್ ಕೇಳ್ತಾರೆ ಫೋನ್ ಮಾಡಿ ಅಂದ್ರೆ, ಪಂಚಾಂಗದಾಗ ಏಕಾದಶಿ ಹಾಕ್ಯಾರ ಮತ್ತೆ ಹೆಂಗ್ ಮಾಡೋದು ಅಂತ. ಆಚಾರ್ಯ ಏನು ಉತ್ತರ ಹೇಳ್ಬೇಕು? ಪಂಚಾಂಗದಾಗ ಹೆಂಗ್ ಹಾಕ್ಯಾರ ಹಂಗ್ ಮಾಡ್ರಿ ಅಂತ ಹೇಳ್ಬೇಕು. ಏನ್ ಹೇಳ್ಬೇಕಿನ್ನ ಅಂದ್ರೆ ನಮಗೆ ಇಷ್ಟಿಷ್ಟಕ್ಕೆ ಸಂಶಯಗಳವ. ಒಂದು ಧರ್ಮಾಚರಣೆಯ ಬಗ್ಗೆ ಇಷ್ಟು ಸಂಶಯ ಇದ್ರೆ ಇನ್ನ ದೇವರು ದೊಡ್ಡವನು, ಸರ್ವೋತ್ತಮ, ವಾಯುಜೀವೋತ್ತಮ, ಪಂಚಭೇದ, ತಾರತಮ್ಯ ಈ ಎಲ್ಲ ವಿಷಯಗಳಲ್ಲಿ ನಮ್ಮ ಬುದ್ಧಿ ಇನ್ನೂ ಗಟ್ಟಿ ಆಗೇ ಇಲ್ಲ. ನಮ್ಮ ಬುದ್ಧಿ ಗಟ್ಟಿ ಆಗೇ ಇಲ್ಲ. ಅದರಿಂದಾಗಿ ಯಾರು ಏನ್ ಹೇಳಿದ್ರು ಕೇಳ್ಬಿಡ್ತೇವೆ ನಾವು. ಸರ್ವಾತ್ಮನ ಅಂತ ಅದನ್ನು ಮಾಡಬಾರ್ದು. ಅದಕ್ಕೆ ಆಚಾರ ಒಂದೇ ಮಾತು ಹೇಳಿದರು, ದುಃಖ ಕರೋತಿ ಯದ್ದೈವಂ ದುಶ್ಶಾಸ್ತ್ರೇಷು ಉಗ್ರ ಆಗ್ರಹ. ನೀವು ಎಲ್ಲಿವರೆಗೆ ದುಷ್ಟಶಾಸ್ತ್ರಗಳನ್ನ ಅಧ್ಯಯನ ಮಾಡ್ತಾ ಇರ್ತೀರಿ ಅಲ್ಲಿವರೆಗೆ ದುಃಖ ಕರೋತಿ ದೈವಂ, ದೇವರಿಗೆ ವಿರುದ್ಧವಾಗಿ ಹೋಗ್ತಾ ಇರ್ತೀರಿ. ಮೊದಲನೇ ಪದ ಇದೆ ನೋಡ್ರಿ ಶ್ಲೋಕದಲ್ಲಿ, ದುಃಖ ಕರೋತಿ ಎನ್ನುವುದಕ್ಕೆ. ಅದಕ್ಕೆ ಕೆಳಗೆ ಪಂಡಿತಾಚಾರ್ಯ ಬರೀತಾರೆ ಏನಂತ? ದುಃಖ ಕರೋತಿ ವಿಪರೀತೀಕರೋತಿ, ದೇವರ ವಿರುದ್ಧವಾಗಿ ನೀವು ಹೋಗ್ತಾ ಇರ್ತೀರಿ. ದೇವರ ವಿರುದ್ಧವಾಗಿ ಹೋಗಿ 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 ಕೊನೆಗೆ ಎಲ್ಲಿ ಮುಟ್ಟುಕೊಳ್ತೀರಿ ಗೊತ್ತಿಲ್ಲ. ಎಲ್ಲಿ ಮುಟ್ತೀರಿ ಗೊತ್ತಿಲ್ಲ. ಯಾಕೆಂದ್ರೆ ದೇವರ ಕಡೆಗೆ ಹೋದರೆ ಮಾತ್ರ ಬೆಳಕಿದೆ ಎನ್ನುವುದು ಎಲ್ಲರ ಅನುಭವ ಸಿದ್ಧ. ಎಲ್ಲರ ಅನುಭವಕ್ಕೂ ಏನ್ ಸಿದ್ಧ ಆಗಿದೆ ಅಂದ್ರೆ ತಮಸೋಮ ಜ್ಯೋತಿರ್ಗಮಯ ಅಂತ ಸಿದ್ಧ ಆಗಿದೆ. ಅಸತೋಮ ಮೃತ್ಯು ಎಲ್ಲ ಈ ಕಡೆಯಿಂದ ಈ ಕಡೆ ಹೋಗ್ಬೇಕು ಅಂತ ಸಿದ್ಧ ಆಗಿದೆ ವಿನಃ ಈ ಕಡೆಯಿಂದ ಆ ಕಡೆ ಹೋದರೆ ಏನ್ ಸಿದ್ಧ ಆಗಬೇಕು? ಈಶಾವಾಸ್ಯ ಉಪನಿಷತ್ತಿನ ಒಂದು ಮಾತು ಹೇಳ್ತದೆ. ಏನು ಅಂದ್ರೆ, ಅಸುರ್ಯಾ ನಾಮತೆ ಲೋಕಾಹ ಅಂಧೇನ ತಮಸಾವೃತಾಹ ತಾಂತೆ ಪ್ರೇತ್ಯಾಭಿಗಚ್ಚಂತಿ ಏಕೇಚ ಆತ್ಮಹನೋ ಜನಾಹ. ಯಾರು ದೇವರ ವಿರುದ್ಧವಾಗಿ ವಿಚಾರ ಮಾಡ್ತಾ ಇದ್ದಾರೋ ಅವನು ವಾಸ್ತವದಲ್ಲಿ ಏನು ಮಾಡಿಕೊಂಡಂತೆ ಅಂದ್ರೆ ಅವನು ಆತ್ಮಹತ್ಯೆ ಮಾಡಿಕೊಂಡಂತೆ. ಇಷ್ಟೇ ಸಿಂಪಲ್ ಆಗಿ ಹೇಳ್ತದೆ ವೇದ, ಬಹಳ ಏನು ಹೇಳೋದಿಲ್ಲ. ಆತ್ಮಹನೋ ಜನ ಎಂಬ ಶಬ್ದಕ್ಕೆ ಬೇರೆ ಅರ್ಥ ಇದೆ, ಶಾಸ್ತ್ರದಲ್ಲಿ ಹೇಳಿದ್ದು, ಆಚಾರ್ಯ ಹೇಳಿದ್ದು ಬೇರೆ ವಿಷಯ, ಅದು ಆಮೇಲೆ ಹೇಳ್ತೀನಿ. ಮೊದಲು ತಿಳ್ಕೊಳ್ಬೇಕಾದದ್ದು, ನಾವು ಯಾವಾಗ ದೇವರ ವಿರುದ್ಧವಾಗಿ ಆಲೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆವೋ ಅವತ್ತೇ ಏನು ಸಿದ್ಧ ಆಯಿತು ಅಂತಂದ್ರೆ ನಾವು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವ ಎಲ್ಲಾ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಹೆಂಗೊಂದು ಪೂಜಾ ಕೂಡೋ ಕಾಲಕ್ಕೆ ತುಳಸಿ ಹೂವು ಎಲ್ಲ ತಂದಿಟ್ಟುಕೊಂಡು ಸಾಂಗೋಪಾಂಗವಾಗಿ ಪೂಜಾ ಅಂತ ಇರ್ತಾರಲ್ಲ, ಹಂಗೆ ಯಾವಾಗ ನಾವು ದೇವರನ್ನ ಬಿಟ್ಟು ದೇವರಿಗೆ ಬೆನ್ನು ಹಾಕಿದೆವೋ ಅವತ್ತೇ ಆತ್ಮಹತ್ಯೆಯ ಎಲ್ಲ ತಯಾರಿಗಳನ್ನ ಮಾಡಿಕೊಂಡಿದ್ದೇವೆ ಅಂತ ಅರ್ಥ. ಎಲ್ಲಿ ಹೋಗ್ತಾರೆ? ಅಸುರ್ಯ ನಾಮತೆ ಲೋಕ ಅಂಧೇನ ತಮಸಾವೃತ. ಒಂದು ಹನಿ ಸುಖವಿಲ್ಲದ ಕೇವಲ ಗಾಢವಾದ ಅಂಧಕಾರವಿರುವಂತಹ ಲೋಕದಲ್ಲಿ ಹುಡ್ತಾರೆ. ಯಾರೋ ಕೇಳಿದ್ರೆ ನಮ್ಮನೇನು ಹೆದರ್ಸ್ತೀರಾ ಆಚಾರ್ಯ ನೀವು? ನಮ್ಮನ್ನು ಹೆದರ್ಸ್ತೀರಾ ನೀವು? ಅಂಧನ್ ತಮಸ್ಸಿಗೆ ಹೋಗ್ತೀಯಾ, ಕಾಡಿಗೆ ಹೋಗ್ತೀಯಾ, ಅಲ್ಲಿ ಹೋಗ್ತೀಯಾ, ಇಲ್ಲಿ ಹೋಗ್ತೀಯಾ ಅಂತ ಹೆದರ್ಸ್ತೀರಾ ಅಂದ್ರೆ ಕೆಲವರಿಗೆ ಇದೇ ಹೆದರ್ಸೋದೇ ಒಂದು ಉದ್ಯೋಗ ಆಗ್ಬಿಟ್ಟದೆ. ಹೆದರಿಸೇ ಜೀವನ ಮಾಡ್ಕೊಳ್ಳೋದು ಅಂತ ತಿಳ್ಕೊಂಡು. ಹಾಗೆಯಾ? ಅಲ್ಲ. ನೋಡ್ರಿ, ಎಲ್ಲಿ ಕತ್ತಲೆ ಕೋಣೆ ಇದೆ ಆಲೋಚನೆ ಮಾಡ್ರಿ. ಎಲ್ಲಿ ಗಾಢವಾದ ಕತ್ತಲೆ ಇದೆ, ಎಲ್ಲಿ ಒಂದು ಹನಿ ಸುಖ ಇಲ್ಲ, ಅಲ್ಲಿ ಹೋಗ್ತೀಯಾ ಅಂತ ವೇದ ಹೇಳ್ತಾ ಇದೆ. ವೇದ ಹೇಳ್ತಾ ಇರೋದು ನೀನು ಅಂಧನ್ ತಮಸ್ಸಿಗೆ ಹೋಗ್ತಾ ಇದ್ದಿ ಅಂತ ಹೇಳ್ತಿಲ್ಲ. ಎಲ್ಲಿ ಸುಖವೇ ಇಲ್ಲ, ಎಲ್ಲಿ ಗಾಢವಾದ ಕತ್ತಲೆ ಇದೆ ಅಲ್ಲಿ ಹೋಗ್ತೀಯಾ ಅಂತಂದ್ರೆ ಮತ್ತೊಂದು ಬಾರಿ ಹುಡ್ತೀಯೋ, ನಿನಗೆ ಮುಕ್ತಿ ಆಗೋದಿಲ್ಲ ಈ ಚಕ್ರದಿಂದ. ಅಲ್ರಿ, ಕತ್ತಲೆ ಕೋಣೆಗೆ ಹೋಗ್ತೀರಿ ಯಾರಾದ್ರೂ ಮತ್ತೊಂದು ಬಾರಿ ಹುಡ್ತೀರಿ ಅಂತ ಅರ್ಥ ಹೇಳ್ತಾರ ಅಂದ್ರೆ ಅಮ್ಮನ ಗರ್ಭದಲ್ಲಿ ನಿನಗೆ ಟಾರ್ಚ್ ಹಾಕೊಂಡು ಕೂತಿದ್ದಾರ ಯಾರಾದರೂ? ಗರ್ಭ ಹೇಗಿದೆಯಪ್ಪ? ಗರ್ಭ ಕತ್ತಲೆಯ ಕೋಣೆ, ಅದು ಏನೇನು ಇಲ್ಲ. ಹುಟ್ಟಿ 6 ತಿಂಗಳಾದ್ರೂ ಬೆಳಕಿಗೆ ಅಡ್ಜಸ್ಟ್ ಆಗಂಗಿಲ್ಲ. ನಮ್ಮ ಕಣ್ಣು ನೋಡ್ಕೊಳ್ರಿ, ಗೊತ್ತಿರ್ತದೆ. ಕಣ್ಣು ಅರ್ಧ ಬಿಡೋದು ಅರ್ಧ ಮುಚ್ಚೋದು. ಯಾಕಂದ್ರೆ ವರ್ಷಗಟ್ಲೆ ಬೇಕು ಬೆಳಕಿಗೆ ಅಡ್ಜಸ್ಟ್ ಆಗ್ಲಿಕ್ಕೆ. 9 ತಿಂಗಳು ಕತ್ತೆ ಕೂತಿರ್ತೀವಿ ನಾವೆಲ್ಲ. ಅಂದ ಮೇಲೆ ಎಲ್ಲಿವರೆಗೆ ನೀನು ದೇವರ ವಿರುದ್ಧವಾಗಿ ಹೋಗ್ತಿರ್ತೀಯೋ ಅಲ್ಲಿವರೆಗೆ ಅಮ್ಮನ ಗರ್ಭವೆಂಬ ಕತ್ತಲೆಯ ಕೋಣೆಯಲ್ಲೇ ಕೂತಿರ್ತಿ. ಸುಖವೂ ಇಲ್ಲ ಅಲ್ಲಿ. ಅಸುರ್ಯ ನಾಮತೆ ಲೋಕ ಅಂಧೇನ ತಮಸಾವೃತಾಗ. ಮತ್ತೆ ಮತ್ತೆ ಹುಟ್ಟೋದು, ಮತ್ತೆ ಮತ್ತೆ ಸಾಯೋದು. ಯಾಕೆ ಬೇಕು ನಿನಗೆ ಈ ಕೆಲಸ? ಆದ್ದರಿಂದ ದೇವರಿಗೆ ವಿರುದ್ಧವಾಗಿ ಹೋಗುವ ಕೆಲಸವನ್ನಾಗಲಿ ದುಷ್ಟಶಾಸ್ತ್ರಗಳಲ್ಲಿ ಆಗ್ರಹವನ್ನಾಗಲಿ ಯಾವ ಕಾರಣಕ್ಕೂ ನೀವು ಮಾಡ್ಲಿಕ್ಕೆ ಹೋಗಬೇಡ್ರಿ. ಆಯ್ತ್ರಿ ಸ್ವಾಮಿ, ಸರಿ, ಬೇಡ, ಬಿಟ್ಬಿಡ್ರಿ.
ದುಷ್ಟಶಾಸ್ತ್ರದಲ್ಲಿ ಆಗ್ರಹ ಬೇಡ, ನಿಮ್ ಶಾಸ್ತ್ರದಲ್ಲಿ ಯಾಕೆ ಆಗ್ರಹ ಬೇಕು ನಮಗೆ? ಹಾಗಿದ್ರೆ ನಿಮ್ದು ಯಾಕೆ ಬೇಕು ನಮಗೆ ಅಂತ ಕೇಳಿದ್ರೆ 47ನೇ ಶ್ಲೋಕದಲ್ಲಿ ಆಚಾರ್ಯ ಹೇಳ್ತಾರೆ, ಅಸ್ಮಾಕೆ ಅಪೇಕ್ಷಿತೆ ಪಕ್ಷೇ ಮೋಕ್ಷಂ ದದ್ಯಾದೋಕ್ಷಜ ಯತ್ರ ಸ್ವಾನಂದಿನ ಸಂತಹ ಸೇವಂತೆ ವಿಷಯಾನ್ ಬಹೂನ್. ಆಸ್ಮಾಕೆ ಅಪೇಕ್ಷಿತೆ ಪಕ್ಷೇ, ನಮ್ಮ ಸಿದ್ಧಾಂತವನ್ನ ಒಪ್ಪಿಕೊಂಡ್ರೆ ಏನ್ ವ್ಯವಸ್ಥೆ ಇದೆ ನೋಡಿಕೊಳ್ಳ್ರಿ. ತುಂಬಾ ಸರಳವಾದ ವ್ಯವಸ್ಥೆ. ವೇದವನ್ನ ಪ್ರಮಾಣ ಅಂತ ಒಪ್ಪಿಕೊಂಡ್ವಿ ಅಂತ ಇಟ್ಕೊಳ್ರಿ. ವೇದವನ್ನ ಪ್ರಮಾಣ ಅಂತ ಆದ ಮೇಲೆ ವೇದದಲ್ಲಿ ಹೇಳಿದ ಪರಮಾತ್ಮ ಅವನೇನ್ ಮಾಡ್ತಾನೆ? ಮೋಕ್ಷಂ ದದ್ಯಾತ್ ಅದೋಕ್ಷಜ, ಮೋಕ್ಷವನ್ನ ಕೊಡ್ತಾನೆ. ಯಾಕೆ ಕೊಡೋದಿಲ್ಲ ಮೋಕ್ಷವನ್ನ? ನಾವು ಅವನು ಹೇಳಿದಂತೆ ಕೇಳಿದ್ದೇವೆ, ಅವನ ಉಪಾಸನೆಯನ್ನು ಮಾಡಿದ್ದೇವೆ, ಅವರನ್ನೇ ಆರಾಧನೆ ಮಾಡಿದ್ದೇವೆ ಅಂದ ಮೇಲೆ ದೇವರು ನಮಗೆ ಮೋಕ್ಷವನ್ನ ಕೊಡದೆ ಇನ್ಯಾರಿಗೆ ಕೊಡಬೇಕು? ನಮ್ಗೆ ಬಿಟ್ಟರೆ ಇನ್ಯಾರಿಗೆ ಕೊಡಬೇಕು? ವರದರಾಜ ಸ್ವಾಮಿಗಳು ಒಂದು ಕಡೆ ಕೇಳ್ತಾರೆ, ನೀವೇನ್ ಚಿಂತೆ ಮಾಡ್ತಾ ಇದ್ದೀರಾ, ಎಂದಾದ್ರೂ ಮೋಕ್ಷಕ್ಕೆ ಹೋಗ್ತೀವೋ ಇಲ್ಲೋ ಅಂತ ತಿಳ್ಕೊಂಡು, ನಿಮಗೆ ಮೋಕ್ಷದ ಸುದ್ದಿ ಆದ್ರೂ ಕಿವಿಗೆ ಬಿದ್ದಿದೆಯಲ್ಲ, ಸಂತೋಷ ಪಡ್ರಿ ಅಂತ ಹೇಳಿದ್ರು. ಯಾಕೆ? ಮೋಕ್ಷದ ಹೆಸರೇ ಗೊತ್ತಿಲ್ಲದೆ ಇರೋ ಎಷ್ಟೋ ಜನ ಇದ್ದಾರೆ. ಮೋಕ್ಷದ ವಾರ್ತೆಯಾದ್ರೂ ನಿಮಗೆ ಕಿವಿಗೆ ಬಿದ್ದಿದೆ ಅಂತಂದ್ರೆ ನಿಮಗೆ ಅಡ್ರೆಸ್ಸು ಸಿಕ್ಕಿದೆ ಅಂತ ಅರ್ಥ. ವಿಳಾಸ ಸಿಕ್ಕಿದ ಮೇಲೆ ಹುಡುಕೋದು ಬಹಳತ್ತಾಗೋದಿಲ್ಲ. ಯದ್ಯಪಿ ಹುಡುಕಬಹುದು, ಹುಡುಕಬೇಕಾಗ್ತದೆ ಆದ್ರೆ ಸಿಗೋದಿಲ್ಲ ಅಂತಲ್ಲ. ಯಾಕೆಂದ್ರೆ ವಿಳಾಸ ಸಿಕ್ಕಾಗಿದೆ ನಮಗೀಗ. ಆದ್ದರಿಂದ ನಿಮಗೆ ಮೋಕ್ಷವೇ ಗೊತ್ತಿರಲಿಲ್ಲ ಅಂದ್ರೆ ಕಥೆ ಕಷ್ಟ ಇರ್ತಿತ್ತು. ಆಸ್ಮಾಕೆ ಅಪೇಕ್ಷಿತೆ ಪಕ್ಷೆ ಮೋಕ್ಷಂ ದದ್ಯಾದೋಕ್ಷಜ. ಏನಿದೆ ಅಂದ್ರೆ ಮತ್ತೆ 11ನೇ ಸರ್ಗ ಉಪನ್ಯಾಸ ಮಾಡಬೇಕಾಗ್ತದೆ ಅಷ್ಟೇ. ಏನಿದೆ ಅಂದ್ರೆ ಯತ್ರ ಸ್ವಾನಂದಿನ ಸಂತಹ ಸೇವಂತೆ ವಿಷಯಾನ್ ಬಹೂನ್, ಎಲ್ಲಿ ಆನಂದದಿಂದ ಸುಖವಾಗಿ ಇರಬಹುದು ಅಲ್ಲಿ ನಿಮಗೆ ಯಾರು ಏನು ಪ್ರಶ್ನೆ ಕೇಳೋದಿಲ್ಲ. ಯಾಕೇಂತ ಕೇಳೋದಿಲ್ಲ, ಏನು ಅಂತ ಕೇಳೋದಿಲ್ಲ. ಹೆಣ್ಮಕ್ಳಿಗಾದ್ರೆ ಅಡಿಗೆ ಮಾಡಿದ್ರ ಅಂತ ಕೇಳೋದಿಲ್ಲ, ಗಂಡಸರಿಗಾದ್ರೆ ದುಡ್ಕೊಂಡು ಬಂದ್ರ ಅಂತ ಕೇಳೋದಿಲ್ಲ. ಎಷ್ಟು ಆನಂದ, ಮುಗದೆ ಹೋಯ್ತು. ಅವರಿಗೆ ಅದ್ರ ಚಿಂತೆ, ಇವರಿಗೆ ಇದ್ರ ಚಿಂತೆ, ಇಬ್ಬರಿಗೆ ಇರೋದು ಇದೇ ಚಿಂತೆ ಅಲ್ಲ. ಇನ್ನೇನ್ ಚಿಂತೆ ಇದೆ ಹೇಳೋಣಂತೆ. ಬೆಳಗಾಗಿ ಎದ್ದು ಕೂಡಲೇ ಹೆಣ್ಮಕ್ಳನ್ನ ಯಾರು ವಿಚಾರಿಸ್ರಿ, ಇವತ್ ಮತ್ ಮನ್ಯಾಗ ಮಾಡ್ಕೋಬೇಕ್ರಿಪ್ಪ ಎಲ್ಲ ಅಂತ ಅವ್ರಂತಿರ್ತಾರೆ. ಎಲ್ಲರ ನಿನ್ನೆರ ಊಟ ಆಗಿತ್ತು, ಗೋಪಾಲದಾಸರ ಆರಾಧನೆ, ಇವತ್ ಮತ್ ಮನ್ಯಾಗ ಇನ್ ಮತ್ ಪುರಂದಾಸರ ಆರಾಧನೆ ಯಾವಾಗ ಬರ್ತದೋ ಏನೋ ಅಂತ. ಗೋಪಾಲದಾಸರ ಆರಾಧನೆ, ಪುರಂದಾಸರ ಆರಾಧನೆ, ವಿಜಯದಾಸರ ಆರಾಧನೆ. ನಮಗೇನ್ ದಾಸರು, 50 ದಾಸರು, 50 ಸ್ವಾಮಿಗಳು ವರ್ಷದುದ್ದಕ್ಕೆ ಇದ್ಬಿಟ್ರೆ ಸಾಕ್ರಿ, ನಮಗೆ ಮುಗಿದೋದ್ ಕೆಲಸ. ಉಂಡ ಮೇಲೆ ಒಂದ ದಿವ್ಸಕ್ಕೆ ಉಂಡದಂತೂ ಕರಗಂಗಿಲ್ಲ. ಯಾಕಂದ್ರೆ ನಾವು ಊಟ ಮಾಡಿದ್ದ ಹೆಂಗ್ ಮಾಡಿರ್ತೀವಿ, ಒಂದೊಂದು 3-4 ದಿವಸದ ಹೆಂಗ್ ಬೇಕೋ ಅಷ್ಟು ತಗೊಂಡೇ ಬಂದಿರ್ತೀವಿ ನಾವು. ಸುಸೂತ್ರ ಏನು ಒಂದ ದಿವಸದ ಊಟ ಮಾಡಿರಂಗಿಲ್ಲ. ಗುಂಡ ತನ್ನ ಮಗನ ಊಟಕ್ಕೆ ಕರ್ಕೊಂಡು ಹೋಗಿದ್ನಂತ. ಗುಂಡ ಊಟಕ್ಕೆ ಕರ್ಕೊಂಡು ಹೋಗಿದಾಗ ಪಾಪ ಗುಂಡ ಊಟಕ್ಕೆ ಕೂತಾಗ 5 ಸರ್ತಿ ನೀರ್ ಹಾಕ್ರಿ ಅಂತ ಅನ್ಸ್ಕೊಂಡಂತ. ಹಿಂದ ಬೆನ್ನಿಗೆ ಅವರಪ್ಪ ಗುದ್ದಿದ್ನಂತ, ಒಂದು ಬೆನ್ನಿಗೆ ರಮ್ ಅಂತ ಹೇಳಿ. ನೀರ್ ಕುಡಿಯಕ್ ಬಂದೇನಿಲ್ಲಿ? ಮನ್ಯಾಗಿಲ್ಲ ನೀರ್ ನಿನಗ? ಇಲ್ಲಿ ಎದಕ್ ಬಂದಿ? ಉಂಡು ಮೊದ್ಲು ಅಂತ ಹೇಳಿದ್ನಂತ. ಅದಕ್ಕೆ ನಾವು ಹೋಗೋದೇ ಊಟಕ್ಕೆ. ಊಟ ಮಾಡಿದಾಗ ಒಂದು 4-5 ದಿವಸ ತಗೊಂಡೇ ಬಂದಿರ್ತೀವಿ. ಹಿಂಗೊಂದು 50-60 ಸ್ವಾಮಿಗಳು, ಒಂದು 50-60 ದಾಸರು, ಮಧ್ಯಕ್ಕೆ ಯಾರಾದ್ರೂ ಮುಂಜಿ ಜವಳ ನಾಮಕರಣ ನಮ್ಗೆ ಚಿಂತೆ ಇರೋದಿಲ್ಲ. ಹೆಣ್ಮಕ್ಳಿಗೆ ಅಡಿಗೆ ಚಿಂತೆ ಇಲ್ಲ, ಗಂಡಸರಿಗೆ ತಂದು ಹಾಕುವ ಚಿಂತೆ ಇಲ್ಲ. ಎರಡೂ ಇಲ್ಲದ ಜೀವನ ಎಷ್ಟು ಸುಖವಾಗಿರ್ತದೆ. ಆದ್ರಿಂದ ಗಾರ್ಡನ್ ನಲ್ಲಿ ಕಟ್ಟೆ ಮೇಲೆ ಗಂಡ ಹೆಂಡತಿ ಕೂತ್ಕೊಂಡು ಕಾಲೆಲ್ಲ ಆಡಿಸ್ಕೊಂಡು ಹರಟೆ ಹೊಡ್ಕೊಂಡು ಕೂತಿರ್ಬೋದು. ಏನು ಊಟ ಇತ್ತೆ ಇವತ್ತು, ನಾಳೆ ಎಲ್ಲೋ ಏನೋ ಅಷ್ಟೇ, ಇನ್ನೇನಿಲ್ಲ. ಮೋಕ್ಷದಲ್ಲಿ ಇದೇ ಚಿಂತೆ, ಬೇರೆ ಏನು ಚಿಂತೆ ಇಲ್ಲ ನೋಡ್ರಿ. ಅದೊಂದೇ ಚಿಂತೆ, ನಾಳೆ ಏನ್ ಮಾಡ್ಕೊಳ್ಬೇಕು ಅಂತ ಅಷ್ಟೇ, ಬೇರೆ ಏನು ಸಿಗೋದಿಲ್ಲ ಅಲ್ಲಿ. ಸ್ವಾನಂದಿನ ಸಂತಹ ಸೇವಂತೆ ವಿಷಯಾನ್ ಬಹೂನ್. ಭಗವಂತನ ಅನುಗ್ರಹದಿಂದ ಬೇಕಾದ ವಿಷಯಗಳ ಭೋಗವನ್ನ ಮಾಡಬಹುದು, ಯಾರೂ ಪ್ರಶ್ನೆಯನ್ನು ಕೇಳುವುದಿಲ್ಲ. ಇದು ದೇವರು ಒಪ್ಪಿಕೊಂಡ್ರೆ ಮಾತ್ರ ಆಗೋದಿಲ್ಲ, ಇದ್ರೆ ಸಾಧ್ಯ ಇಲ್ಲ. ಇನ್ನು ಕೊನೆ ಶ್ಲೋಕ, ಇವತ್ತಿನ 2 ಶ್ಲೋಕಗಳು ಉಳ್ಕೊಂಡಿವೆ, ಅವನ್ನು ಹೇಳಿ ಮುಗಿಸ್ಬಿಡ್ತೇನೆ. ಏನು? ಸ್ವವ್ಯಾಹತ್ಯಾದಿನೋಪೇಕ್ಷಾ ಮುಕ್ತಿರಿಯಾ ನಿರ್ವಿಶೇಷಿತ ಕದೇತ್ಯಾದ್ಯನಿಯೋಗೇಸ್ಯ ವಿಶೇಷಸ್ಯ ನತೋತ್ತರೇ. ಈ ಏನೋ ವಿಶೇಷ ಇಲ್ಲದೆ ಇರುವಂತಹ ಮೋಕ್ಷವನ್ನೇನು ಮಾಯಾವಾದಿಗಳು ಅಂಗೀಕಾರ ಮಾಡಿದ್ದಾರೆ ಅಥವಾ ಶೂನ್ಯವಾದಿಗಳು ಅಂಗೀಕಾರ ಮಾಡಿದ್ದಾರೆ, ಇದು ಮಹಾ ತಪ್ಪು. ಯಾಕೆ ಅಂದ್ರೆ ಅವರು ತಮ್ಮ ಮಾತಿಗೆ ತಮಗೆ ವಿರೋಧ ಬರ್ತದೆ. ಏನೂ ವಿಶೇಷ ಇಲ್ಲದ ಮೋಕ್ಷ ಅಂತ ಹೇಳಿದ್ರು ಅಂತ ಇಟ್ಕೊಳ್ರಿ. ಏನೂ ಇಲ್ಲದ ಮೋಕ್ಷ ಅದು. ಏನ್ ಸಮಾಚಾರ ಅಂತಿರ್ತಾರೆ ಕೆಲವರು. ಭೇಟಿ ಆದಾಗ ಒಮ್ಮೆ ಕೇಳ್ತಿರ್ತಾರೆ, ಏನ್ ಸಮಾಚಾರ? ಏನಿಲ್ಲ ಬಿಡ್ರಿ,
ಏನ್ ಸಮಾಚಾರ? ಏನಿಲ್ಲ ಬಿಡ್ರಿ. ಅಲ್ಲ ಏನ್ ಸಮಾಚಾರ? ಅದೇ ಏನಿಲ್ಲ ಅಂತ ಅದೇ ಒಂದು ದೊಡ್ಡ ಸಮಾಚಾರ. ಇವಾಗ ಬೇರೆ ಏನಿಲ್ಲ ಅಂತ. ಏನ್ ಸಮಾಚಾರ ಅಂದ್ರೆ ಏನೂ ಇಲ್ಲ ಅಂತ ಹೇಳುವಂತೆ ಮೋಕ್ಷದಲ್ಲಿ ಏನಿದೆ ಅಂದ್ರೆ ಏನೂ ಇಲ್ಲ. ಹೋಗಿ ಬಿಡಿ, ನಾವು ಕೇಳ್ತೀವಿ ಏನೂ ಇಲ್ಲ ಅಂತನ್ನೋ ಮೋಕ್ಷ ಇದೆಯಲ್ಲ, ಅದು ಯಾವಾಗ ಆಗ್ತದೆ ಅಂತ ಕೇಳ್ತೀವಿ. ಸುಮ್ಮನೆ ಕೇಳ್ಬೇಕಲ್ಲ ಮತ್ತೆ. ಈಗ ಅಂಥ ಮೋಕ್ಷ ಈಗ ನಾವು ಹೇಳಬಹುದು. ನಮಗೆ ಯಾವಾಗ ಮೋಕ್ಷ ಅಂತ ಕೇಳಿದ್ರೆ, ಬ್ರಹ್ಮದೇವರಿಗೆ 100 ವರ್ಷ ಆದ್ಮೇಲೆ ನಮಗೆ ಮೋಕ್ಷ ಅಂತ ಒಂದು ಶಾಸ್ತ್ರ ವ್ಯವಸ್ಥೆ ಮಾಡಿ ಕೊಟ್ಟಿದೆ. ಒಂದು ವ್ಯವಸ್ಥೆ ಇದೆ. ಇವತ್ತೇನೋ ಈಗ ಬ್ರಹ್ಮದೇವರಿಗೆ 50ನೇ ವರ್ಷ ಮುಗಿದು 51ನೇ ವರ್ಷದ ಬೆಳಗಿನ ಹಗಲಿನಲ್ಲಿ ಒಂದ್ ಸ್ವಲ್ಪ ಏನೋ ಹಿಂಗೊಂದ್ ಸ್ವಲ್ಪ ಟೈಮ್ ಆಗ್ಯದಂತ. ಇಲ್ಲ ಅದೆಷ್ಟಾಗ್ಯದ ಬ್ಯಾಡ್ ನಮಗೆ, ಇಷ್ಟ ಆಗ್ಯದಂತ. ಇನ್ನೇನ್ ಭಾಳ ಇಲ್ಲ. ಬ್ರಹ್ಮದೇವ್ರದೊಂದು 49 ವರ್ಷ ಮ್ಯಾಲ ಒಂದಿಷ್ಟು ವರ್ಷ ಆಗಿಬಿಟ್ರೆ ಅಂದ್ರೆ 50 ಮುಗಿಬೇಕಲ್ಲ, ಅಷ್ಟಾದ ಕೂಡ ಮೋಕ್ಷಕ್ಕೆ ಹೋಗ್ಬಿಡ್ತೀವಿ. ನಮಗೇನೇನು ಇದು ಸಮಸ್ಯೆ ಇಲ್ಲೇ ಇಲ್ಲ. ನಾನು ಹಿಂಗೊಂದು ಊರಿಗೆ ಹೋಗಿದ್ದೆ. ಊರಿಗೆ ಹೋದಾಗ ಪುರಾಣ ಹೇಳಿಕತ್ತಿದ್ದೆ. ಒಮ್ಮೆ ಒಬ್ರು ಆ ಊರ್ನಾಗಿದ್ದ ಆಚಾರ ಉಳಿದ ಹೊತ್ತಾಗೆಲ್ಲ ಭೇಟಿ ಆಗ್ತಿದ್ರು. ನನಗೆ ಊಟಕ್ಕೆ ಭೇಟಿ ಆಗ್ತಿದ್ರು, ವಾಕಿಂಗ್ ಎಲ್ಲ ಭೇಟಿ ಆಗ್ತಿದ್ರು, ಪುರಾಣಕ್ಕೆ ಬರ್ತಿದ್ದಿಲ್ಲ. ನಾನು ಕೇಳಬಾರ್ದು ನೋಡ್ರಿ, ಹಂಗ ಒಬ್ಬ ಪರ್ಸನಲ್ ಇರ್ತಾವ ಸೊಳ್ಳೆ ಯಾಕೆ ಅಂತ ತಿಳ್ಕೊಂಡು ಹೇಳಿ ಒಂದು ದಿವಸ ತಡೀಲಿಕ್ಕಾಗಲಿಲ್ಲ. ನಮಗೂ ಬಾಯಿ ಸ್ವಲ್ಪ ಸುಮ್ಮ ಯಾಕ್ರಿ ಆಚಾರ ಪುರಾಣಕ್ಕೆ ಬರವಲ್ರಿ, ಏನು ಸಮಾಚಾರ, ಏನಾರ ಪ್ರಾಬ್ಲಮ್ ಏನು? ಅವ್ರು ಒಂದ ಮಾತು ಕೇರಿ, ಪುರಾಣಕ್ಕೆ ಬಂದು ಏನಾಗಬೇಕಾಗಿದೆ ಅಂತ ಕೇರು. ಓಪನ್ ರೀ, ಅಗದಿ ಓಪನ್ ಆಗ ಏನಾಗಬೇಕಾಗಿದೆ ಆಚಾರ ಪುರಾಣಕ್ಕೆ ಬಂದು ಅಂತ ಕೇರಿ. ನಾ ಅಂದೆ ಅಲ್ರಿ ಮತ್ತೆ ಸಾಧನ ಮೋಕ್ಷ ಎಲ್ಲ ಆಗ್ಬೇಕಲ್ಲ ಅಂದ್ರೆ, ಆಚಾರ ಬರಲಿ ಒಂದು ನಿಮಿಷ ಸಂಧ್ಯಾ ಮಾಡ್ತಿರ್ಲಿ ಅಂತ ಕೇಳಿ. ನನಗೆ ಪುರಾಣಕ್ಕೆ ಬರ್ರಿ ಅಂತ ಕೇಳಿದ್ದಕ್ಕೆ ಸಂಧ್ಯಾ ಅಂದ್ರೆ ಯಾಕಂತ ಅರ್ಥ ಆಗ್ಲಿಲ್ಲ ನನಗೆ. ಇರ್ಲಿ ಹ್ಞೂ ಮಾಡ್ತೀರಪ್ಪ ಅಂತ ಕೇಳಿದೆ. ಅದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಸಂಕಲ್ಪ ಮಾಡ್ತಿರ್ತಿರ್ಲು. ಬ್ರಹ್ಮದೇವ್ರಿಗೆ ಇನ್ನೆಷ್ಟು ದಿವಸ ಹೇಳ್ರಿ ಅಂತ ಕೇಳಿ. ಇನ್ನೊಂದು 50 ವರ್ಷ. ಮತ್ತೆ 50 ವರ್ಷ ಇದ್ದಾಗ ನೀವ್ಯಾಕೆ ಅವಸರಲೆ ಮಾಡ್ಕೊಂಡು ಹೋಗ್ತೀರಿ ಅಂತ ಕೇಳಿರೋರು. ಅವ್ರು ಉಲ್ಟಾ ನನಗೆ ಕೇಳಿದ್ರೆ, ನೀವು 50 ವರ್ಷದ ಇನ್ನೂ ಬ್ರಹ್ಮದೇವ್ರಿಗೆ 50 ವರ್ಷ ಆದ್ಮೇಲೆ ಮೋಕ್ಷಕ್ಕೆ ಹೋಗ್ಬೇಕು, ನೀವ್ ಯಾಕೆ ಹೊತ್ತೆ ಇರ್ಬೇಕ್ರಿ ಆಚಾರ? ಏನೂ ತಲೆ ಕೆಡ್ಸ್ಕೊಬೇಡ್ರಿ. ನಿಮ್ದು ನಿಮಗೆ, ನಮಗೆ. ಈಗ ನೀವು ಅವಸರಲೆ ಹೋದ್ರೆ ಎಲ್ಲಿ ಕೊಡ್ತೀರಿ ಹೇಳಿ ನೋಡಂತ? ಎಲ್ಲಿ ಕೊಡೋರು? ಈಗ ಸ್ಟೇಷನ್ಯಾಗ ಅವಸರಲೆ ಹೋಗಿ ಎಲ್ಲಿ ಕೊಡ್ತೀರಿ ನೀವು? ವೇಟಿಂಗ್ ರೂಮ್ನಾಗ ಹೋದಿಲ್ಲ. ಮತ್ತೆ ಈಗ ನೀವು ಹೋಗಿ ಅಲ್ಲೇ ಕೊಡ್ಬೇಕು. ಅಲ್ಲೇ ಕೊಡ್ಬೇಕು, ಇಲ್ಲೇ ಇರ್ಲಿ ಬರ್ತಾ ಆರಾಮ್ಸೆ. ಸುಳ್ಳೆ ಹೋಗಿ ಅಲ್ಲಿ ವೇಟಿಂಗ್ ರೂಮ್ನಾಗ ಕೂತ್ಕೊಂಡು ಸೊಳ್ಳೆ ಹೊಡ್ಕೋತ, ಆ ಸ್ಟೇಷನ್ ಮಾಸ್ತರಿಗೆ ಬೈಕೋತ, ಕೊನಿಗೇನಿಲ್ಲ ಅಂದ್ರೆ ಹಲೆ ಕೊಲೆ ಪಾಪಿ ಸುತ್ತ ಅಂತ ಮೋದಿಗೆ ಬೈಕೋತ, ಯಾಕೆ ಬೇಕು ನಿಮಗೆ? ಸುಸೂತ್ರಿ ಇಲ್ಲಿ ಊಟ ಮಾಡ್ಕೊಂಡು ಇದ್ದಿ ಮಾಡ್ಕೊಂಡಿಲ್ಲ. 50 ವರ್ಷ ಆದ್ಮೇಲೆ ನಮಗೆ ಮೋಕ್ಷ ಆಗ್ತದೆ ಅಂತ ಹೇಳಿಕ್ಕಾದ್ರೂ ಪುರಾಣದ ಆಧಾರದ ನಿಮಗೆ ನಿರ್ವಿಶೇಷ ಮೋಕ್ಷ ಅಂತದ ಅಲ್ಲಪ್ಪ, ಅದು ಯಾವಾಗ ಆಗ್ತದ ಹೇಳಿ ನೋಡೋಣಂತೆ. ಇವತ್ತು ಅಂದಿ ಅಂತ ಇಟ್ಕೋ, ನಾಳೆ ಅಂದಿ ಅಂತ ಇಟ್ಕೋ. ಹಾಗಾದ್ರೆ ಆ ಮೋಕ್ಷ ನಿರ್ವಿಶೇಷ ಮೋಕ್ಷ ಆಗಲಿಲ್ಲ, ಕಾಲದ ಸಂಬಂಧ ಉಳ್ಳ ವಿಶೇಷ ಮೋಕ್ಷ ಆಯಿತು. ಬಾಯಿಲೆ ಅಂತೀಯ ಏನೋ ವಿಶೇಷ ಇಲ್ಲದ ಮೋಕ್ಷ ಅಂತ ಇದ್ದಿ, ನಾಳೆ ಎಂಬ ಕಾಲದ ಸಂಬಂಧಕ್ಕೆ ಒಳಗಾದ ಮೋಕ್ಷ ಅಂತಿ. ಸವ್ಯಾಹತ್ಯಾದಿನೋಪೇಕ್ಷ ಮುಕ್ತಿರಿಯ ನಿರ್ವಿಶೇಷಿತ ಕದೇತ್ಯಾದ್ಯನುಯೋಗೇಸ್ಯ ವಿಶೇಷಸ್ಯಾನ್ಯತುತ್ತರೇ. ಹೋಗ್ಲಿ, ಆ ಮೋಕ್ಷದಲ್ಲಿ ಏನೂ ಇಲ್ಲ ಅಂತಂದ್ರೆ ಆ ಮೋಕ್ಷಕ್ಕೆ ಹೋಗೋಕ್ಕಿಂತ ನಮ್ಮನೆ ಶೋಕೇಶ್ನಲ್ಲಿರೋ ಗೊಂಬೆನೇ ಎಷ್ಟೋ ವಾಸಿ ಎಂದ್ರು ಆಚಾರ್ಯರು. ಆ ಮೋಕ್ಷಕ್ಕೆ ಹೋಗೋಕ್ಕಿಂತ ಅಪಿಬುದ್ಧ್ಯಾದಿರಹಿತ ಪುರುಷಾರ್ಥೀನ ಸರ್ವತಾ ನಿಖಿಲಾನುಭವಾಭಾವಾತ್ ಪುತ್ತಲೀಕಾ ಪುರೋಗಮತ್. ಪುತ್ತಳಿ ಅಂದ್ರೆ ಗೊಂಬೆ. ಪುತ್ತಲೀಕಾ ಪುರೋಗಮತ್, ಗೊಂಬೆಯೇ ವಾಸಿ. ಯಾಕೆ? ಆ ಗೊಂಬೆಗೂ ಏನೂ ಅನುಭವ ಇಲ್ಲ. ಏನಿದೆ ಆ ಗೊಂಬೆಗೆ ಅನುಭವ? ನಿನ್ನ ಮೋಕ್ಷದಲ್ಲಿ ಏನು ಅನುಭವ ಇದೆ? ಏನೂ ಇಲ್ಲ. ಕಟ್ಟಿಗೆಯಿಂದ ನಿರ್ಮಾಣ ಮಾಡಿದ ಗೊಂಬೆ ಇದ್ದಂತೆ ನಿನ್ನ ಮೋಕ್ಷ. ಏನೂ ಅನುಭವಿಸೋಂಗಿಲ್ಲ. ನಿಖಿಲಾನುಭವಾಭಾವಾತ್, ಏನೂ ಅನುಭವಿಸೋಂಗಿಲ್ಲ. ಮೋಕ್ಷಕ್ಕೆ ಹೋದ್ಮೇಲೆ ಏನ್ರ ತಿಂತೀರೇನು? ಇಲ್ಲ. ಏನ್ರ ಉಣ್ತೀರೇನು? ಇಲ್ಲ. ಮತ್ತೆ ನಿಮ್ಮ ಮೋಕ್ಷದಾಗ ಅದ ಏನು? ಹೋಗ್ಬೇಕು ಯಾಕಲ್ಲಿ? ಅಪಿಬುದ್ಧ್ಯಾದಿರಹಿತ, ಯಾರಿಗೆ ಬುದ್ಧಿ ಇಲ್ಲ ಅವನು ಮಾತ್ರ ನಿಮ್ಮ ಪಕ್ಷವನ್ನು ಒಪ್ಪಬೇಕು, ನಿನ್ನ ಮತವನ್ನು ಒಪ್ಪಬೇಕು. ಪುರುಷಾರ್ಥೀನ ಸರ್ವದಾ, ಅವನು ಪುರುಷಾರ್ಥವುಳ್ಳವನಲ್ಲವೇ ಅಲ್ಲ. ನಿಖಿಲ ಅನುಭವಾಭಾವಾತ್ ಪುತ್ತಲೀಕಾ ಪುರೋಗಮತ್. ಹೌದಾ? ಮತ್ತೆ ನಮಗೆ ಇಲ್ಲ ಅಂತ ಹೇಳ್ತೀರಿ, ನಿಮಗೆ ಹೇಗಿದೆ ಹೇಳಿ ನೋಡಂತೆ. ನಮಗ ತುಂಬಾ ಸಿಂಪಲ್. ಜ್ಞಾನ ಪ್ರಯತ್ನ ವಂಚಾವಾನ್ ಈಶೋರಕ್ಕೆ ಶುಭಂ ರಜೆ ಸ್ವಸಾಮರ್ಥ್ಯೇನೆ ತೇನೈವ ತಂಚ ಕುರ್ಯಾತ್ ಸತಾದೃಶಂ. ನಮ್ಮ ದೇವರು ಜ್ಞಾನ, ಇಚ್ಛಾ, ಪ್ರಯತ್ನ ಎಲ್ಲ ಉಳ್ಳವನಾಗಿದ್ದಾನೆ, ಆನಂದ ಉಳ್ಳವನಾಗಿದ್ದಾನೆ. ನಮ್ಮ ದೇವರು ಜ್ಞಾನೇಚ್ಛಾ ಪ್ರಯತ್ನಗಳನ್ನ, ಆನಂದವನ್ನ, ಅನಂತ ಗುಣಗಳನ್ನು ಉಳ್ಳವನಾದದ್ದರಿಂದ ಅವನನ್ನ ನಂಬಿದ ಭಕ್ತರಿಗೂ ಕೂಡ ಅದನ್ನ ಕೊಡುತ್ತಾನೆ. ಒಂದು ನಂಬಿಕೆ ಇದೆ. ನಾವು ನಂಬಿದ ತತ್ವ ನಮಗೆ ಒಂದು ದಿವಸ ಜ್ಞಾನಾನಂದಗಳನ್ನು ಕೊಡ್ತದೆ ಅಂತ ಒಂದು ನಂಬಿಕೆ ಇದೆ. ನೀನು ನಂಬಿದ ತತ್ವದಲ್ಲಿ ಶೂನ್ಯ ಕೊಡುವುದು ಏನನ್ನ ಅಂದ್ರೆ ಶೂನ್ಯವನ್ನೇ ಕೊಟ್ಟೀತು. ನೀನು ನಂಬಿದ ಬ್ರಹ್ಮ ನಿರ್ಗುಣ ನಿರಾಕಾರನಾದ ಬ್ರಹ್ಮ ನಿನಗೆ ನಿರ್ಗುಣ ನಿರಾಕಾರವಾದ ವಸ್ತುವನ್ನೇ ಕೊಟ್ಟೀತು. ಅದು ಕೊಡ್ಲಿಕ್ಕೂ ಬರೋದಿಲ್ಲ. ಅದು
ಅದಕ್ಕೆ ಹೇಳಿದ್ರು ಜ್ಞಾನ ಪ್ರಯತ್ನ ವಾಂಛಾವಾನ್ ಈಶೋರ ಶುಭಂ ರಜೆ ತತ್ ಸ್ವಸಾಮರ್ಥ್ಯೇನ ತೇನೈವ ತಂಚ ಕುರ್ಯಾತ್ ಸತಾದೃಶಂ. ಆದ್ದರಿಂದ ತಂಚ ಕುರ್ಯಾತ್ ಸತಾದೃಶಂ ಅಂತ ಹೇಳಿ ಭಗವಂತನ ನಂಬೋದರಿಂದ ಏನಾಗ್ತದೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಇದಾದ ಮೇಲೆ ಮತ್ತೆ ತಾರ್ಕಿಕರ ವಿಚಾರವನ್ನು ತೆಗೆದುಕೊಳ್ಳುತ್ತಾರೆ. ಅದನ್ನು ನಾಳೆ ಹೇಳ್ತೀನಿ. ದುಃಖವ್ಯಾಪ್ತಂ ಸುಖಂ ಬದ್ಧೇ ದೃಷ್ಟ್ವಾ ಮುಕ್ತೇ ನಿರಸ್ಯತ ಸ್ವರೂಪಂಚ ನಿರಸ್ಯೇತ ಶೂನ್ಯವಾದಿ ತದಾ ಭವೇತ್ ಅಂತ ಹೇಳ್ತಾರೆ. ಮತ್ತೆ ತಾರ್ಕಿಕರ ಸಿದ್ಧಾಂತದಲ್ಲಿ ಬಂದ ವಿಚಾರ ಏನು, ಅದನ್ನು ಹೇಗೆ ನೋಡಬೇಕು ಎಲ್ಲವದನ್ನೆಲ್ಲ ನಾಳೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈ